अद्वैत सार्वभौम चक्रवर्ती जगत वंदे जगद्गुरु ಶ್ರೀ ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಹಣಿದು ಸ್ವರೂಪಿಗಳೇ ಆದ ಪರಮ ಪಾವನ ಮೂರ್ತಿ ಸದ್ಗುರುಗಳ ಪವಿತ್ರ ಪಾದಾರವಿಂದಗಳಲ್ಲಿ ಹಣಿದು ಈ ಕಾರ್ಯಕ್ಕೆ ಕಾರಣೀಭೂತರಾದ ಗ್ರಂಥಕರ್ತರಾದ ಶ್ರೀ ರಾಮ ಸದ್ಗುರುಗಳ ಪವಿತ್ರ ಪಾದಾರವಿಂದಗಳಲ್ಲಿಯೂ ಹಾಗೂ ಪ್ರಸ್ತುತ ಗ್ರಂಥವನ್ನು ಮರಾಠಿಯಲ್ಲಿ ಅನುವಾದಿಸುವಂತಹ ಬೇನೆ ಮಹಾರಾಜರ ಪವಿತ್ರ ಪಾದಾರವಿಂದಗಳಲ್ಲಿ ಹಣಿದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಸ್ತುತ ವಿಷಯವನ್ನು ತಿಳಿದುಕೊಳ್ಳಬೇಕು ಅನ್ನುವಂತಹ ಪ್ರಬಲ ವಿಷಯದಿಂದ ಸನ್ನಿಧಿತರಾದ ತಮ್ಮೆಲ್ಲರ ಸಹೃದಯಕ್ಕೆ ಸಾಕ್ಷಿಯಾಗಿರುವಂತಕ್ಕಂತಹ ಆ ಪರಾತ್ಪರ ಪರಿಶೀಲಿ ಕೂಡ ವಂದಿಸುತ್ತಾ ಸ್ವರೂಪಗಳೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಕಳೆದ 4 ದಿನಗಳಿಂದ ಪಂಚೀಕರಣ ಅನ್ನುವಂತಹ ಗ್ರಂಥದ ತಾತ್ಪರ್ಯ ನಿಶ್ಚಯವನ್ನು ಮಾಡುತ್ತಾ ಹೊರಟಿದ್ದೇವೆ. ನಿನ್ನೆ ದಿವಸ ಈ ಗ್ರಂಥದ ಟೀಕಾಕಾರರಾದಂತಹ ಏನಿದ್ದಾರೆ ಅವರು ರಚಿಸಿಕೊಂಡು ಬಂದಂತಹ ಮಂಗಳಾಚಾರ್ಯರ ವಿಷಯವಾಗಿ ಹೊರತುಪಡಿಸಿದ್ದೇವೆ. ಟೀಕಾ ಅಂತ ಎದಕ್ಕೆ ಅನ್ನಬೇಕು, ಮಂಗಳ ಅಂತ ಎದಕ್ಕೆ ಅನ್ನಬೇಕು, ಈ ವಿಷಯವಾಗಿ ನಾವು ಹೇಳ್ಕೊಂಡು ಬಂದೇವೆ. ಈ ಮಂಗಳಗಳು ಎಷ್ಟು ಪ್ರಕಾರಗಳು ಮತ್ತು ಆ ಮಂಗಳಗಳನ್ನ ಯಾಕೆ ಮಾಡಬೇಕು, ಟೀಕಾ ಅಂತ ಎದಕ್ಕಂತಾರ, ಮಂಗಳ ಅಂತ ಎದಕ್ಕಂತಾರ, ಆ ಮಂಗಳವನ್ನು ಆಚರಿಸುವಂತಹ ಕಾರಣವೇನು ಮತ್ತು ಆ ಮಂಗಳಗಳಲ್ಲಿ ಎಷ್ಟು ಪ್ರಕಾರಗಳು, ಈ ವಿಷಯವಾಗಿ ಮುಂದಿನ ದಿವಸ ನಾವು ತಿಳ್ಕೊಂಡು ಬಂದೆವು. ಈ ವಿಷಯವಾಗಿ ಟೀಕಾ ಅಂತ ಎದಕ್ಕೆ ಅನ್ನಬೇಕು ಅನ್ನುವಂಥ ಮಾತನ್ನಾಗಲಿ, ಮಂಗಳ ಅಂತ ಎದಕ್ಕೆ ಅನ್ನಬೇಕು ಮತ್ತು ಆ ಮಂಗಳದಲ್ಲಿ ಎಷ್ಟು ಪ್ರಕಾರಗಳು ಅನ್ನುವಂಥದ್ದನ್ನು ಅನ್ನುವಂತಹ ಉದ್ದೇಶದಿಂದ ನಾವು ಅನುಕೂಲವಾದಂತಹ ಅಂದ್ರೆ ಆ ವಿಘ್ನಗಳು ಬರದೇ ಇರುವಲ್ಲಿಕ್ಕೆ ಯೋಗ್ಯವಾದಂತಹ ನಾವು ವ್ಯಾಪಾರವನ್ನ ಕಾರ್ಯವನ್ನ ಆಚರಣೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಮಂಗಲ ಅನ್ಬೇಕು ತಿಳ್ಕೊಂಡ್ ಬಂದಿದ್ದೆವು. ಇನ್ನು ಉಳಿತು ಪೂರ್ಣ, ಆ ಪೂರ್ಣದ ಬಗ್ಗೆ ಹೇಳ್ರಿ. ಹೇಳಬೇಕು ಅನ್ನುವಂಥದ್ದನ್ನು ವ್ಯಕ್ತ ಮಾಡುವುದಕ್ಕೋಸ್ಕರವಾಗಿ ಅಥ ಅನ್ನುವಂಥ ಶಬ್ದ ಪ್ರಯೋಗವನ್ನು ಮಾಡ್ತಾರೆ. ಅರ್ಥ ಆಯ್ತು? ಇಂದ ಇನ್ನ ಮುಂದಿನ ವಿಷಯಕ್ಕ ಹೋಗೋಣ. ಏನು ಇಲ್ಲಿ ಇವತ್ತಿನ ದಿವಸ ಯಥಾರ್ಥವಾಗಿ ಏನಾಗ್ತದೆ ಅಂದ್ರೆ ಆ ಗ್ರಂಥದ ಪ್ರಾರಂಭ ಆಗ್ತದೆ. ಆ ಗ್ರಂಥದ ಪ್ರಾರಂಭದಲ್ಲಿ ಇದು ಆರ್ಯಾವೃತ್ತ ಮಂತ್ರ ಆ ಶಬ್ದ ಬಂದದ. ಈ ಆರ್ಯಾವೃತ್ತ ಅನ್ನುವಂಥ ಆ ವೃತ್ತದಿಂದ ಇಲ್ಲಿ ಒಂದು ಶ್ಲೋಕವನ್ನು ಅವರು ಈ ಪ್ರಾರಂಭದಲ್ಲಿ ಅಂದ್ರೆ ಗ್ರಂಥದ ಆರಂಭದಲ್ಲಿ ವ್ಯಕ್ತಪಡಿಸಿದ್ದಾರೆ, ಬರೆದುಕೊಂಡು ಬಂದಿದ್ದಾರೆ. ಇನ್ನು ಈ ವೃತ್ತ ಆರ್ಯಾವೃತ್ತ ಅನ್ನೋದು ನಮಗೆ ನಿಮಗೆ ಗೊತ್ತಿಲ್ಲ. ಯಾವುದೇ ಒಂದು ಕಾವ್ಯವನ್ನ, ಕವಿತೆಯನ್ನ, ಶ್ಲೋಕವನ್ನ, ಪದ್ಯವನ್ನ ಬರೆಯುವುದಕ್ಕೋಸ್ಕರವಾಗಿ ನಿಯಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆ ನಿಯಮಗಳಿಗೆ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಈ ಹಿಂದೆ ನಾನು ವ್ಯಾಕರಣದ ವಿಷಯವಾಗಿ ಹೇಳ್ಕೊಂಡು ಬಂದಿದ್ವಿ ಮತ್ತು ಧ್ವನಿ ವಿಜ್ಞಾನದ ವಿಷಯವಾಗಿಯೂ ಹೇಳ್ಕೊಂಡು ಬಂದಿದ್ವಿ ಮತ್ತು ಭಾಷಾ ವಿಜ್ಞಾನದ ವಿಷಯವಾಗಿಯೂ ಹೇಳ್ಕೊಂಡು ಬಂದಿದ್ವಿ. ಆ ಧ್ವನಿಯಿಂದ ಅಕ್ಷರ, ಅಕ್ಷರದಿಂದ ಶಬ್ದ,
ಶಬ್ದದಿಂದ ವಾಕ್ಯ, ವಾಕ್ಯದಿಂದ ಏನಕ್ಕಂದ್ರೆ ತಾತ್ಪರ್ಯ, ನಿರ್ಣಯ, ಇವೆಲ್ಲ ಹೇಳ್ಕೊಂಡು ಬಂದೀನಿ. ಈಗ ಈ ಶಬ್ದಗಳನ್ನು ವಾಕ್ಯದಲ್ಲಿ ಪ್ರಯೋಗಿಸಿ ಸಂಕ್ಷಿಪ್ತದಲ್ಲಿ ಹೇಳಬೇಕಾಗಿತ್ತಂದ್ರೆ ಅದಕ್ಕ ಕೆಲವೊಂದು ನಿಯಮಗಳದಾವು. ಆ ನಿಯಮಗಳಿಗೆ ಈಗ ಇದೊಂದು ವ್ಯಾಕರಣ ಅಂತ ಹೇಳ್ಕೊಂಡ್ಬಂದೆವು. ಆ ವ್ಯಾಕರಣಕ್ಕಿಂತಲೂ ಭಿನ್ನವಾದಂತ ಶಾಸ್ತ್ರಗಳು ಅದಾವ. ಅವಕ್ಕ ಏನ್ ಅಂತಾರ ಅನ್ನೋದು ನಾನು ಈಗ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಮುಂದೆ ಹೋಗುವಂತ. ಈಗ ಒಂದು ಯಾವುದೇ ಮಾತು ಸುಂದರವಾಗಿ ಅದನ್ನ ಹೇಳಬೇಕಾಗಿತ್ತು ಅಂತಂತಂದ್ರೆ ಆ ಮಾತನ್ನ ಸುಂದರವಾದ ಶಬ್ದಗಳಲ್ಲಿ ಅದನ್ನ ಹೇಳ್ಬೇಕು. ಆ ಸುಂದರವಾದ ಶಬ್ದಗಳಲ್ಲಿ ಹೇಳಬೇಕಾಗಿತ್ತಂತಂದ್ರ ಅದಕ್ಕ ಅಲಂಕಾರಿಕ ಭಾಷಾ ಅಂತಾರೆ. ಅಲಂಕಾರ ಮತ್ತು ಛಂದಶಾಸ್ತ್ರ ಅಂತ ಬರ್ತಾವ. ಅಲಂಕಾರ ಮತ್ತು ಛಂದಶಾಸ್ತ್ರ ಇವು ಎದಕ್ಕೆ ಸೀಮಿತವಾಗಿದ್ದಾವ ಅಂತಂದ್ರೆ ಕವಿತೆ ಅಥವಾ ಶ್ಲೋಕ ಇಂಥವುಗಳಲ್ಲಿ ಸೀಮಿತವಾದ. ಅಲ್ಲಿ ಅಲಂಕಾರಿಕ ಭಾಷೆಯನ್ನ ಮಾಡ್ತೇವೆ. ಈಗ ಅಲಂಕಾರ ಒಂದು ಹಿಂದಿ ಕುಡಿಗಳು ಒಂದು ಮಾತನ್ನು ಹೇಳೋರು, ಜಗತಿ ಸುಜಾತಿ ಸುವರ್ಣ ಸರಸ ಸುವೃತ್ತ ಭೂಷಣ ಬಿಂದು ನಹಿ ರಾಜಯಿ ಕವಿತಾ ಬನಿತಾ ಮಿತ್ರ. ಒಂದು ವೇಳೆ ಯಾವುದೇ ಒಂದು ವಿಷಯ ಅದ, ಅದು ಬಹಳ ರಸವತ್ತಾಗದ, ಸುಂದರ ಅದ, ಎಲ್ಲ ಅದ, ಇದ್ದಾಗಾದರೂ ಕೂಡ ಅದಕ್ಕೆ ಸ್ವಲ್ಪ ಭೂಷಣವನ್ನು ತೊಡಿಸದೆ ಹೋದದ್ದಾದರೆ ಅದು ಅಷ್ಟೊಂದು ಶೋಭಾಯಮಾನವಾಗಿ ತೋರುವುದಿಲ್ಲ. ಆಗ ಒಬ್ಬ ಸ್ತ್ರೀಯರು, ಒಬ್ಬ ಮಹಾತಾಯಿ ಅತ್ಯಂತ ಸುಂದರವಾಗಿ ಇದ್ದಾಗಾದರೂ ಕೂಡ ಅವಳ ಆಭೂಷಣಗಳನ್ನು ಧಾರಣೆ ಮಾಡಿ ಇನ್ನೆಷ್ಟು ಸುಂದರವಾಗಿ ತೋರ್ಬೇಕ ಅನ್ನುವಂತ ಅಪೇಕ್ಷೆಯಿಂದ ಅದನ್ನ ಧಾರಣ ಮಾಡ್ತಾರ. ಅವರ ಆಭೂಷಣಗಳನ್ನು ಧಾರಣೆ ಮಾಡುವುದರಿಂದ ಏನಾದರೂ ನ್ಯೂನತೆಗಳು ಇದ್ದು ಅಂದ್ರೆ ಆ ನ್ಯೂನತೆಗಳನ್ನು ಮರೆ ಮಾಡಿ ಆ ಆಭೂಷಣಗಳು ಆ ಮಹಾತಾಯಿಯನ್ನ ಸುಂದರವಾಗಿ ತೋರಿಸಿಕೊಡ್ತವ. ಆಗ ಇಲ್ಲಿ ಭಾಷೆಯಲ್ಲಿ ಆ ಭಾಷಾ ಸುಂದರವಾಗಿ ತೋರ್ಬೇಕಾಗಿತ್ತಂದ್ರೆ ಆಭೂಷಣಗಳು ಬೇಕು. ಅವುಗಳನ್ನು ಆಭೂಷಣಗಳಿಂದ ಶೃಂಗರಿಸಬೇಕು. ಆ ಆಭೂಷಣಗಳು ಯಾವುವು ಅಂದ್ರೆ ಅವಕ್ಕೆ ಏನಪ್ಪ ಅಂತಂದ್ರೆ ಅಲಂಕಾರಗಳು ಅಂತ ಹೇಳ್ತಾರೆ. ಈ ಅಲಂಕಾರ ಅಂದ್ರೆ ಛಂದಶಾಸ್ತ್ರ ಅಂತ ಒಂದು ಬರ್ತದೆ. ಛಂದಶಾಸ್ತ್ರ ಅಂದ್ರೆ ಏನು? ಒಂದು ಕವಿತಾ ಸಾಲ ಇಷ್ಟೇ ಅಕ್ಷರದೇ ಇರಬೇಕು. ಅದಕ್ಕೆ ಅಕ್ಷರ ವೃತ್ತ ಅಂದ್ರು. ಇಷ್ಟೇ ಅಕ್ಷರದ್ದು ಅದು ಸಾಲ ಇರಬೇಕು. 14, 15, 20, 30 ಅದು ಅಕ್ಷರಗಳನ್ನು ಕೂಡ್ಕೊಂಡಿರ್ಬೇಕು ಮೊದಲನೇ ಸಾಲ. ಅದೇ ಪ್ರಕಾರವಾಗಿ ಎರಡನೇ ಸಾಲ ಇಂತಿಷ್ಟೇ ಇರಬೇಕು. ಈ ಕವಿತೆಗಳಲ್ಲಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಬರ್ತಾವೆ. ಈ ವೃತ್ತದ ನೋಡ್ರಿ, ಈ ವೃತ್ತಗಳು ಅಂತಂದ್ರೆ 2 ಸಾಲಿನ ಪದ್ಯಕ್ಕೆ ವೃತ್ತ ಅಂತಾರೆ. ಅದಕ್ಕೆ ಹಿಂದಿ ಒಳಗೆ ದೋಹ ಅಂತಾರೆ. ಕನ್ನಡದಲ್ಲಿ 3 ಸಾಲಿನ ಪದ್ಯಗಳಿಂದ ಶುರು ಆಗ್ತಾವ. ಅದಕ್ಕೆ ತ್ರಿಪದಿಗಳು ಅಂತಾರೆ. 4 ಸಾಲಿನ ಪದ್ಯಗಳಿಗೆ ಚೌಪದಿ ಅಂತಾರೆ. 6 ಸಾಲಿನ ಪದ್ಯಗಳಿಗೆ ಷಷ್ಪದಿಗಳು ಅಂತಾರೆ. ಈಗ ತ್ರಿಪದಿಗಳು, ಚೌಪದಿಗಳು ಮತ್ತು ಷಟ್ಪದಿಗಳು, ಹೃದಯಗಳು ಅಂತ ಕನ್ನಡದಲ್ಲಿ ಬರ್ತಾವೆ. ಆಗ ಹಿಂದಿಯಲ್ಲಿನೂ ಅದಾವ. ಚೌತಾಯಿ, ಛಪ್ಪಯಿ, ದೋಹ, ಚೌಪಾಯಿ, ಛಪ್ಪಯಿ. ಈ ರಾಮಾಯಣದಲ್ಲಿ, ಕೃಷಿ ರಾಮಾಯಣದಲ್ಲಿ ಇವು 3 ಪ್ರಯೋಗಗಳು ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ದೋಹನೂ ಅದಾವ, ಚೌಪಾಯಿನೂ ಅದಾವ. ಅಂದ್ರೆ ಚೌಪಾಯಿ ಅಂದ್ರೆ 4 ಸಾಲುಗಳ ಪದ್ಯ, ಛಪ್ಪಯಿ ಅಂದ್ರೆ 6 ಸಾಲುಗಳ ಪದ್ಯ. ಅದರಲ್ಲಿ ಮತ್ತು ಬೇರೆ ಬೇರೆ ಪ್ರಕಾರ ಇರ್ತಾವೆ. ಆಗ ಇಲ್ಲಿ ಆರ್ಯಾವೃತ್ತಮ್ಮ ಅಂತ ಅದ. ಇದು ವೃತ್ತ. ಇನ್ನು ಅಲಂಕಾರದಲ್ಲಿ ಶಬ್ದಾಲಂಕಾರ, ಅರ್ಥಾಲಂಕಾರ ಅಂತ 2 ಪ್ರಕಾರದ ಮುಖ್ಯವಾಗಿ ಬರ್ತವೆ. ಅದರಲ್ಲಿ ಮುಖ್ಯವಾದಂತೂ ಅನೇಕ ಬಂದು ಅಂದ್ರೆ ನೋಡೋಣ ಅಂತ. ಇಲ್ಲಿ ಒಂದು ನಾನು ತೋರಿಸ್ಕೊಡ್ತೀನಿ. ಇವು ಆರ್ಯಾವೃತ್ತಮ್ಮ ಅನ್ನುವಂತ ಆ ವೃತ್ತದಲ್ಲಿ ಒಂದು ಪದ್ಯವನ್ನು ಹೇಳ್ಕೊಂಡು ಬಂದಾರ. ಒಂದೇ ಶ್ರೀಮದ್ ರಾಮ ಸದ್ಗುರು ಅತಿ ಶಾಂತಿ ಶೀತಯ ಅಶ್ಲಿಷ್ಟಂ
ಹೇತುಕರಂ ಅಂತ ಬಂದವ. ಇಲ್ಲಿ ಕೊನೆಯಲ್ಲಿ ಮ ಮ ಅನ್ನುವಂತಹ ವ್ಯಂಜನ ಅಕ್ಷರ ಅಲ್ಲಿ ಬಂದವ. ಇದು ಅಲಂಕಾರ. ಈ ಅಲಂಕಾರದಲ್ಲಿ ಇದು ಶಬ್ದ ಅಲಂಕಾರ. ಅಂದ್ರ ಒಂದು ಶಬ್ದ ಆಗಲಿ ಒಂದು ಅಕ್ಷರ ಆಗಲಿ ಒಂದೇ ಸ್ಥಾನದಲ್ಲಿ ಮೇಲಿಂದ ಮೇಲೆ ಬರುವುದಕ್ಕ ಅದಕ್ಕ ಪ್ರಾಸ ಅಂತಾರೆ. ಅದು ಶಬ್ದದ ಅಥವಾ ವಾಕ್ಯದ ಪದ್ಯದ ಮೊದಲನೇ ಅಕ್ಷರವೇ ಆಗಿರಬಹುದು, ಎರಡನೇ ಅಕ್ಷರವೇ ಆಗಿರಬಹುದು, ಅದು ಮಧ್ಯದಲ್ಲಿಯೇ ಬರ್ಬೋದು ಅಥವಾ ಕೊನೆಯಲ್ಲೇ ಬರ್ಬೋದು. ಅದಕ್ಕ ಆದಿ ಮಧ್ಯ ಮತ್ತು ಕೊನೆ ಹೀಗೆ ಆ ಅಕ್ಷರಗಳು ಅಲ್ಲಿ ಬರುವುದಕ್ಕ ಏನಂತಾರಂದ್ರೆ ಪ್ರಾಸ. ಈ ಪ್ರಾಸದಲ್ಲಿ ಮತ್ತೆ ಅನೇಕ ಪ್ರಕಾರಗಳದಾವ. ಏನು ಆದಿಪ್ರಾಸ, ಅಂತ್ಯಪ್ರಾಸ, ವ್ಯಾಸಾನುಪ್ರಾಸ, ಛೇದಾನುಪ್ರಾಸ ಅಂತ ಹಿಂಗ ಪ್ರಾಸಗಳದಾವ. ಅವು ಏನೇ ಬೇಕಾಗಿಲ್ಲ ನಮ್ಗೆ. ಇಲ್ಲಿ ಇಷ್ಟೇ ತಿಳ್ಕೊಳ್ಳೋದು, ಈ ಆರ್ಯಾವೃತ್ತ ಅಂದ್ರೆ ಕವಿತೆಗಳನ್ನ ಅಥವಾ ಪದ್ಯಗಳನ್ನ ಬರೆಯುವ ಒಂದು ಪದ್ಧತಿಗೆ ಅಂದ್ರ ಒಂದು ನಿಯಮಕ್ಕ ಅದಕ್ಕೆ ಆರ್ಯಾವೃತ್ತ ಅಂತಾರೆ. ಇಲ್ಲಿ ಒಂದು ಪದ್ಯವನ್ನು ಹೇಳ್ಕೊಂಡ್ ಬಂದಿದ್ದಾರೆ. ಇದನ್ನ ನಾವು ನೋಡ್ಕೊಳ್ಳೋಣ. ನಮ್ಮಲ್ಲಿ ಗ್ರಂಥ ಇದ್ದರ ಸರಿ ಹೋಯ್ತು. ಗ್ರಂಥ ಇಲ್ಲದವರು ಒಂದೇ ಅಂದ್ರೆ ವಂದಿಸುತ್ತೇನೆ, ನಮಸ್ಕರಿಸುತ್ತೇನೆ. ಯಾರಿಗೆ? ಶ್ರೀಮದ್ ರಾಮ ಸದ್ಗುರು. ಶ್ರೀಮದ್ ಶ್ರೀದ ಅರ್ಥನ ಹೇಳ್ಕೊಂಡ್ ಬಂದಿನಿ. ಈಗ ಅಲ್ಲಿ 6 ಪ್ರಕಾರದ ಏನು ಐಶ್ವರ್ಯಗಳ ಏನದವ ಅವಕ್ಕ ಶ್ರೀ ಅನ್ನಬೇಕು. ಆ 6 ಪ್ರಕಾರದ ಐಶ್ವರ್ಯಗಳಿಂದ ಕೂಡಿದಂತ ಆ ಸದ್ಗುರು ರಾಮ ಇದ್ದಾರಲ್ಲ, ಅವರಿಗೆ ನಾನು ಏನ್ ಮಾಡ್ತೀನಿ? ನಮಸ್ಕರಿಸುತ್ತೇನೆ. ಮತ್ತೇನದ? ಅತಿ ಶಾಂತಿ ಶೀತಯ ಅಸೃಷ್ಟಂ. ಆ ಶ್ರೀರಾಮ ಸದ್ಗುರು ಹೇಗಿದ್ದಾರೆ? ಅತಿ ಶಾಂತಿ ಶೀತಯ, ಅತಿ ಅತ್ಯಂತ ಅತ್ಯಧಿಕ, ಎಲ್ಲಕ್ಕಿಂತಲೂ ಹೆಚ್ಚ. ಅದಕ್ಕಿಂತಲೂ ಯಾವುದು ಹೆಚ್ಚಿಗೆ ಇಲ್ಲವೋ ಅದಕ್ಕೆ ಅತಿ ಇರಬೇಕು. ಅದಕ್ಕಿಂತಲೂ ಮತ್ತೆ ಹೆಚ್ಚಿನ ಯಾವುದೂ ಇರಬಾರದು. ಅದಕ್ಕೆ ಬಹಳ ಅತಿ ಆಯ್ತಪ್ಪ, ನೀನು ಬಹಳ ಅತಿ ಮಾಡ್ಲಿಕ್ಕೆ ಹತ್ತಿದಿ ಅಂದ್ರೇನು? ಮಾಡಬಾರದ ಕೆಲಸವನ್ನ ಎಷ್ಟು ಪರಿಯಿಂದ ಮಾಡಬೇಕು ಅಷ್ಟು ಪರಿಯಂತ ಅದಕ್ಕಿಂತಲೂ ಹೆಚ್ಚಿಗೆ ಮಾಡಲಿಕ್ಕೆ ಆಗದಷ್ಟು ಅತಿಯಾಗಿ ನೀನು ಮಾಡ್ತೀಯ ಅನ್ನುವಾಗ ಅತಿ ಅಂತ ಶಬ್ದ ಮಾಡ್ತಾರೆ. ಅತಿ ಶಾಂತಿಯಿಂದ ಕೂಡಿದಂತ ಶೀತಯ, ಆ ಶೀತ ಮಾತೆಯಿಂದ ಅಶ್ರೇಷ್ಠ ಕೂಡಿಕೊಂಡಂತವ. ಶಾಂತಿಯಿಂದ ಅತಿ ಶಾಂತಿ, ಶೀತೆಗೆ ಅತಿ ಶಾಂತಿ ಅಂತ ಬಂತು ನೋಡ್ರಿ. ಯಾಕ? ಏನು ಬಂದದ್ದೆಲ್ಲವನ್ನ ಸಹನಶೀಲ ಮಾಡಬೇಕು, ಶೀತ ಮಾಡಿದ್ರು. ಒಬ್ಬ ರಾಜಕುಮಾರಿ ರಾಜಭವನದಲ್ಲಿ ಬೆಳೆದವಳು, ಆ ದುಃಖವನ್ನು ಎಂದೂ ಕಾಣದವಳು ಈಗ ಅಡವಿಯಲ್ಲಿ ಶ್ರೀರಾಮನೊಡನೆ ಅನೇಕ ಕಷ್ಟಗಳನ್ನು ಸಹನೆ ಮಾಡ್ತಿದ್ದಾಳೆ. ಆಗ ಅತಿಯಾದ ಸಹನಶೀಲತೆಯಿಲ್ಲ. ಅವಳ ಬಾಯಿಗೆ ಬರಲಿಲ್ಲ. ಇದೇನು ಬಂತು? ನಿಮ್ಮನ್ನ ಮಾಡಿಕೊಂಡು ನನಗೇನು ಕೆಲಸ ವಂದಿಸುತ್ತೇನೆ. ಮತ್ತೇನು ಹೇಳಿದ್ರು ಕೆಳಗಿನ ಪದ್ಯದಲ್ಲಿ? ರಾಮ ಕಾಮಾದಿ ರಾಕ್ಷಸ ಹರಿ. ಕಾಮ ಅಂತ ಶಬ್ದ ಬಂತಿಲ್ಲ. ಕಾಮ ಅಂದ್ರೆ ಬೇಕು ಅನ್ನುವಂತ ಏನು ಬಯಕೆ ಅದ, ಅದು ಬೇಕು, ಇದು ಬೇಕು, ಎಲ್ಲ ಬೇಕು. ಆ ಎಲ್ಲ ವಸ್ತುಗಳು ಭೌತಿಕ ಪದಾರ್ಥಗಳೇ ಮೊದಲು ಮಾಡಿಕೊಂಡು ತನ್ನ ಸ್ವಸ್ವರೂಪದವರೆಗೆ ಏನು ಇಚ್ಛೆಯನ್ನು ಮಾಡ್ತಾನ, ಆ ಇಚ್ಛೆಗೆ ಕಾಮ ಅನ್ನೋದು. ಭೌತಿಕ ಪದಾರ್ಥಗಳನ್ನೇ ಮೊದಲು ಮಾಡಿಕೊಂಡು ತನ್ನ ಸ್ವಸ್ವರೂಪದ ಇಚ್ಛೆಯನ್ನ ಅಂದ್ರೆ ಸ್ವಸ್ವರೂಪದ ಆನಂದದ ಇಚ್ಛೆಯನ್ನ ಏನು ಮಾಡ್ತಾನ, ಅದಕ್ಕೆ ಏನ್ ಮಾಡಬೇಕು? ಕಾಮ ಮಾಡಬೇಕು. ಆ ಕಾಮ ಎಲ್ಲಿ ಪರ್ಯಂತರವಾಗಿ ನಮ್ಮಲ್ಲಿ ಅದ? ಆಧ್ಯಾತ್ಮಿಕ ಕಾಮವನ್ನು ಉಳಿದು ಭೌತಿಕ ಪದಾರ್ಥಗಳಲ್ಲಿ ಇರ್ತಕ್ಕಂಥ ಕಾಮನೆಗಳು ಏನದವಲ್ಲ, ಅವು ಒಂದಿನ ಸಾಕು ಅನಿಸ್ತಾವ. ಆ ಸಾಕು ಅನಿಸುವಂತವುಗಳು ಏನದವಲ್ಲ, ಆ ಸಾಕು ಮತ್ತೊಂದು ಬೇಕು. ಆ ಸಾಕು
ನಾಲ್ಕು ಬೇಕುಗಳಿಂದ ಕೂಡಿಕೊಂಡಂತ ಏನು ಭೌತಿಕ ಪದಾರ್ಥ ಅದಾವಲ್ಲ ಇವು ನಮ್ಮ ಶತ್ರು ಅದಾವ. ಯಾಕ ಅವುಗಳಿಂದ ನಾವು ಏನು ಶಾಶ್ವತವಾದ ಸುಖವನ್ನು ಪಡಿಬೇಕಂತ ಅಪೇಕ್ಷೆ ಮಾಡಿದಾಗೆ ಆದರೂ ಕೂಡ ಅವು ನಮಗೆ ಶಾಶ್ವತವಾದ ಸುಖವನ್ನು ಕೊಡುವುದೇ ಇಲ್ಲ. ಆದ್ದರಿಂದ ಅವು ನಮ್ಮ ಶತ್ರುಗಳು. ಶಾಶ್ವತವಾದಂತ ಸುಖ ಕೊಡ್ತಿದ್ವು ಅಂದ್ರೆ ಅದು ಶತ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವು ಅಂದ್ರ ಕ್ಷಣಿಕವಾದಂತ ಸುಖವನ್ನು ಕೊಟ್ಟು ಆ ಸುಖದ ಪ್ರಾಪ್ತಿಗೋಸ್ಕರವಾಗಿ ಅನಂತ ಕಷ್ಟಗಳನ್ನು ಸಹನೆ ಮಾಡಬೇಕಾಗ್ತದಲ್ಲ. ಆದ್ದರಿಂದ ಅವು ನಮ್ಮ ಪರಿ, ಅವು ನಮ್ಮ ಶತ್ರು. ಅದು ಕಾಮನೆಗಳ ಏನದಲ್ಲ ಅವುಗಳ ಹರಿಯಾದಂತದ್ದು. ಇಲ್ಲಿ ಯಾರು ಕಾಮನೆಗಳು? ಆ ರಾಕ್ಷಸರು ಅಂತ ಹೇಳಿದ್ರು. ಆ ಕಾಮಾದಿ ರಾಕ್ಷಸ ಹರಿ. ಈ ರಾಕ್ಷಸರಿದ್ದಂಗ ಅವರು ಯಾವ ರೀತಿಯಾಗಿ ರಾಕ್ಷಸರು ಶಿಷ್ಯರನ್ನ ಕಾಡ್ತಾ ಇರ್ತಾವಲ್ಲ, ಆಗ ಈ ಕಾಮನೆಗಳು ಭೌತಿಕ ಪದಾರ್ಥದ ಇಚ್ಛೆಗಳು ಶ್ರೇಷ್ಠನಾದಂತಹ ಒಳ್ಳೆ ಪುರುಷನನ್ನು ಯಾವಾಗಲೂ ಕಾಡ್ತಾ ಇರ್ತಾವ. ಅಂತ ರಾಕ್ಷಸರ ಹರಿಯಾದಂತಹ ಮತ್ತು ಭವಜಲ ದೌತತ್ವ ಬೋಧ ಕ್ಷೇತ್ರಕರಣ. ಇನ್ನು ಇಲ್ಲಿ ಒಂದು ರಾಮಾಯಣದ ಒಂದು ಪ್ರಸಂಗವನ್ನ ಈ ಪದ್ಯದಲ್ಲಿ ಈ ಸಾಲಗಳಲ್ಲಿ ಹೇಳ್ಕೊಂಡ್ ಬಂದರು. ಏನು ಆ ಸೀತೆ ಏನಾದಲ್ಲ ಅತಿ ಶಾಂತಿ, ಆ ಶಾಂತಿ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಅವಳು ಶಾಂತಿ ಎಂದು ಹೇಳ್ಕೊಂಡ್ ಬಂದಾರ ಮೇಲಿನ ಪದ್ಯದ ಮೇಲಿನ ಸಾಲಿನಲ್ಲಿ. ಅಂತ ಶಾಂತಿ ಪ್ರಾಪ್ತ ಆಗಬೇಕಾಗಿತ್ತಂದ್ರ ಆ ಶಾಂತಿ ಸ್ವರೂಪವೇ ಆದಂತ ಆ ಸೃಷ್ಟಿಯನ್ನ ಪ್ರಾಪ್ತ ಮಾಡುವುದಕ್ಕೋಸ್ಕರವಾಗಿ ಶ್ರೀರಾಮ ಏನ್ ಮಾಡ್ದ? ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟದ. ಆ ಸೇತುವೆಯನ್ನು ಕಟ್ಟಿ ಅಲ್ಲಂತ ಪ್ರವೇಶ ಮಾಡಿ ಅಲ್ಲಂತ ಪತಿಯಾದಂತಹ ರಾವಣನ್ನು ಕೊಂದು ಆ ಶಾಂತಿಯನ್ನ ಮತ್ತೆ ಮರಳಿ ಪಡೆದ ಅನ್ನುವಂಥದ್ದು ಏನು ರಾಮಾಯಣದಲ್ಲಿ ಪ್ರಸಂಗ ಬರ್ತಲ್ಲ, ಅದನ್ನೇ ಇಲ್ಲಿ ಹೇಳ್ಕೊಂಡು ಬಂದರು. ಭವ ಜಲ, ಈ ಭವ ಅನ್ನುವಂಥದ್ದು ಏನದ? ಭವ ಅಂದ್ರ ಭೂಭವ ಭವತಿ ಅಂದ್ರ ಹುಟ್ಟುವುದು ಸಾಯುವುದು. ಈ ಹುಟ್ಟುವುದು ಸಾಯುವುದು ಎಲ್ಲಿ ನಡೀತದ ಅದಕ್ಕೆ ಭವ ಭವ ಅನ್ಬೇಕು. ಹುಟ್ಟು ಸಾವುಗಳಿಂದ ಕೂಡಿಕೊಂಡಂತದ್ದು ಈ ಪ್ರಪಂಚಕ್ಕೆ ಏನಬೇಕು? ಭವ ಸ್ಥಳ. ಇದು ಒಂದು ಅಸಾಧ್ಯವಾದಂತ ಸಮುದ್ರದ. ಇದನ್ನು ದಾಟಲಿಕ್ಕೆ ಬರುವುದಿಲ್ಲ. ದಾಟದೆ ಸುಖ ಇಲ್ಲ. ದಾಟಲಿಕ್ಕೆ ಅಸಾಧ್ಯದ, ಆದ್ರೆ ದಾಟದೆ ಸುಖ ಇಲ್ಲ. ಅಂದ್ರೆ ಇದನ್ನು ದಾಟಬೇಕಾಗಿತ್ತು ಅಂದ್ರೆ ನಾವು ಸೇತುವೆಯನ್ನಾದರೂ ಕಟ್ಟಬೇಕು, ಇಲ್ಲ ನಾವೆಯನ್ನಾದರೂ ಬಳಸಬೇಕು. ನಾವೇನು ಬಳಸಿದೆವು ಅಂದ್ರೆ ಈಶಿ ಹೋಗ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಯಾಕೆ ಮಾತ್ರ ಈಶಿ ಕೈಯ ಸೋತು ಹೋಗುವ ದೇಹ. ಎಷ್ಟೆಷ್ಟು ಈ ಪ್ರಪಂಚ ಅನ್ನುವಂತ ಸಮುದ್ರವು ಆಚೆ ದಂಡೆ ಮುಟ್ಟಲು ದೋಷವಾರನ. ಅದಕ್ಕ ನನಗೆ ಏನಾಗ್ತದ? ನಾನು ಮುಳುಗಿ ಹೋಗ್ತೀನಪ್ಪ, ಸಾಯ್ತೀನಿ, ಯಪ್ಪ ಸತ್ತು ಹೋಗ್ತೀನಿ. ಅದಕ್ಕೆ ನೀನು ಏನ್ ಮಾಡ್ಬೇಕು? ನನಗ ಈ ಭವ ಸಮುದ್ರದಿಂದ ನನ್ನನ್ನು ಪಾರು ಮಾಡುವಂತ. ಆ ಪಾರು ಮಾಡ್ಲಿಕ್ಕೆ ಎರಡೇ ಉಪಾಯಗಳು. ಒಂದು ಆ ಸೇತುವೆಯನ್ನು ಕಟ್ಟಬೇಕು, ಇಲ್ಲವೇ ನಾವನ್ನ ರಚಿಸಿ ಆ ನಾವಿನ ಮೂಲಕವಾಗಿ ಹೋಗ್ಬೇಕು. ಅಂದ್ರೆ ಏನು? ಇಲ್ಲಿ ಸೇತುವೆ ಮತ್ತು ನಾವು ಅಂದ್ರ ಇವು ಸಾಂಕೇತಿಕವಾದಂಥವ್ರಲ್ಲ, ಇವು ಪ್ರತೀಕರವು. ಏನು ಪ್ರತೀಕ? ಎದರ ಪ್ರತೀಕಪ್ಪ ಇವು ಜ್ಞಾನದ ಪ್ರತೀಕ. ಈ ಶಾಸ್ತ್ರದಲ್ಲಿ ಪ್ರತೀಕ ಪ್ರತಿಮಾ ಅಂತ ಬರ್ತಾವ. ಅದು ಸ್ವಲ್ಪ ನಿಮಗೆ ತಿಳಿದಿರಬೇಕು. ಅದಕ್ಕೆ ಸ್ವಲ್ಪ ಹೋಗ್ತಿರ್ತೀನಿ. ಒಂದೊಂದು ವಿಷಯಾಂತರ ಆಗ್ತಿರ್ತದ. ಆ ವಿಷಯಾಂತರ ಆದಾಗ ಯಾರು ಕೂಡ ಆ ವಿಷಯ ನಮ್ಮ ವೇದಾಂತಕ್ಕೆ ಅನುಕೂಲ ಅಂತ ಭಾವಿಸಿ ಆ ವಿಷಯಾಂತರವಾದಂತ ಮಾತುಗಳನ್ನು ಸಹನೆ ಮಾಡಬೇಕು. ತಾಳ್ಮೆಯಿಂದ ಅದನ್ನು ಕೇಳ್ಕೋಬೇಕು. ಪ್ರತೀಕ ಮತ್ತು ಪ್ರತಿಮಾ, ಪ್ರತೀಕ ಧ್ಯಾನ, ಪ್ರತಿಮಾ ಧ್ಯಾನ ಅಂತ ಬರ್ತಾವ. ಪ್ರತೀಕ ಅಂದ್ರೆ ಏನ್ರಿ? ನೀವು ನೋಡ್ತೇವೆ, ಯಾವಾಗ ಸತ್ಯನಾರಾಯಣ ಪೂಜೆ ಹಾಕಿರ್ತೀವಿ. ಆ ಸತ್ಯನಾರಾಯಣ ಪೂಜೆ ಮಾಡುವುದಕ್ಕಿಂತಲೂ ಪೂರ್ವದಲ್ಲಿ ಆ ಗಣಪತಿ ಪೂಜೆ ಅಂತ ಮಾಡ್ತಿರ್ತಾರೆ. ಆ ಗಣಪತಿ ಪೂಜೆ ಅಲ್ಲಿ ಗಣಪತಿ ಇಲ್ಲಿದ್ದಾಗ ಆದ್ರೂ ಕೂಡ ಒಂದು ಅಡಿಕೆಯನ್ನ ಇಟ್ಟು ಅದುವೇ ಗಣಪತಿ ಅಂತ ಭಾವಿಸಿ ಅದ್ರ ಪೂಜೆ ಮಾಡ್ತಿರ್ತಾರೆ. ಅದು
ಅದು ಏನದ ಅಡಿಗೆ ಅದ. ಆದ್ರೆ ಅದಕ್ಕೆ ಏನಲ್ಲಿ ಕಟ್ಟಿದೆವು ನಾವು ಗಣಪತಿ ಅಂತ ತಿಳಿದೆವು. ಇದಕ್ಕೆ ಏನಬೇಕು? ಆ ಗಣಪತಿಯ ಪ್ರತೀಕ. ಅದು ಗಣಪತಿಯ ಪ್ರತೀಕ. ನಾವು ಚಿಕ್ಕವರಿದ್ದಾಗ ಈ ಗಣಪತಿಯನ್ನು ಗುಂಡಯ್ಯ ಹೊರದಲ್ಲಿ ಗಣಪತಿ ತಗೊಂಬರತ್ತಿದ್ರು. ಒಂದು ಕೆಸರಿನ ಮುದ್ದಿ, ಆ ಕೆಸರಿನ ಮುದ್ದಿ ಮೇಲೆ ಒಂದು ಕರ್ಕಿ ದೇಟನ್ನ ತುಸಿ, ಅದಕ್ಕೆ ಆಕಾರ ಇಲ್ಲ. ಆ ಗಣಪತಿ ಯಾಕೆ ಸೊನ್ನೆ ಅದ, 4 ಕೈಗಳದಾವ, ತ್ರಿಶೂಲಾದಿಗಳ ಕೈಗಳೇ ಅದಾವ, ಅದು ಹೊಟ್ಟೆ ಅದ, ಕಾಲ ಕೈ ಎಲ್ಲ ಇದಾವ. ಅದೇನೂ ಇಲ್ಲ, ಕೇವಲ ಒಂದು ಕೆಸರಿನ ಮುದ್ದಿ. ಆ ಕೆಸರಿನ ಮುದ್ದಿಗೆ ಗಣಪತಿ ಅಂತ ಏನು ನಾವು ಪೂಜೆ ಮಾಡ್ತೇವೆ, ಅದಕ್ಕೆ ಪ್ರತೀಕ ಅನ್ಬೇಕು. ಇನ್ನು ಪ್ರತಿಮಾ ಅಂತ ಬರ್ತದೆ ಎರಡನೇದು. ಪ್ರತಿಮಾ ಅಂದ್ರೆ ಎಲ್ಲ ಆಕಾರಗಳಿಂದ ಕೂಡಿಕೊಂಡದ್ದು, ಎಲ್ಲ ಆಕಾರ ಇರಬೇಕಾಗತ್ತೆ. ಈಗ ಸತ್ಯನಾರಾಯಣಂದು ಫೋಟೋ ಅಲ್ಲಿ ಇಡ್ತೇವೆ, ಅಥವಾ ವರದಾಶಂಕರ ಮಾಡಿದೆವು ಅಂದ್ರೆ ಫೋಟೋ ಇಡ್ತೇವೆ. ಆ ಫೋಟೋದಲ್ಲಿ ಏನದವ? ಆ ಸತ್ಯನಾರಾಯಣಂದು ಸಂಪೂರ್ಣ ಅವನ ಮುಖ, ಅವನ ಕೈಗಳು, ಅವನ ಎದೆ, ಅವನ ಕಾಲು, ಬೆರಳು ಎಲ್ಲವೂ ಅದಾವು. ಅವು ಹೀಗೆ ಅದಾನ ಅಂತ ನಮಗ ಜ್ಞಾನ ಆಗ್ತದೆ. ಈಗ ಬ್ರಹ್ಮ ಅಂದ್ರೆ ಯಾರಿಗಿರಬೇಕು, ವಿಷ್ಣು ಅಂತ ಯಾರಿಗಿರಬೇಕು, ಶಿವ ಅಂತ ಯಾರಿಗಿರಬೇಕು ನಮಗ್ ಗೊತ್ತದ. ಯಾಕ ಅವರವರ ಶರೀರದ ವಿನ್ಯಾಸದ ಮೇಲಿಂದ ನಾವು ಇವ ಬ್ರಹ್ಮ, ಇವ ವಿಷ್ಣು, ಇವ ಶಿವ ಅಂತ ತಿಳಿತೇವು. ಅದು ತಿಳಿಬೇಕಾಗಿದ್ರೆ ಅದು ಆಕಾರ ಮಾಡಬೇಕು. ಆ ಆಕಾರ ಮಾಡಕ್ಕನೆ ಪ್ರತಿಮಾ. ಈ ಪ್ರತಿಮಾ ಅಥವಾ ಪ್ರತೀಕ ಧ್ಯಾನ ಏನದವಲ್ಲ, ಅದು ಏನದ ಇಲ್ಲಿ ನೌಕೆ ಮತ್ತು ಸೇತುವೆ ಅಂತ ಬಂದವರು. ಇವು ಅದರ ಪ್ರತೀಕದ. ಎದರ ಪ್ರತೀಕದ? ಇದು ಜ್ಞಾನದ ಪ್ರತೀಕದ. ಜ್ಞಾನ ಅನ್ನುವಂಥದ್ದೇ ಅಲ್ಲಿ ಏನದ ನಾವದ. ಆ ಜ್ಞಾನ ಅನ್ನುವಂಥ ನಾವದಲ್ಲಿ ನಾವು ಕೂತಾಗ ಮಾತ್ರ ನಾವು ಈ ಭೌತಿಕ ಪ್ರಪಂಚದಿಂದ ಮುಕ್ತರಾಗಿ ನಾವು ಆಧ್ಯಾತ್ಮದ ಸ್ವಸ್ವರೂಪವನ್ನು, ನಮ್ಮ ಸ್ವಸ್ವರೂಪವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಮತ್ತೆ ಬೇರೆ ಯಾವುದೇ ಪ್ರಯತ್ನದಿಂದ ಆಗುವುದಿಲ್ಲ. ಯಾಕ ಜ್ಞಾನಾದೇವತ್ತು ಕೈವಲ್ಯ. ಆ ಜ್ಞಾನದಿಂದಲೇ ಆ ಕೈವಲ್ಯದ ಪ್ರಾಪ್ತಿ ಆಗ್ತದ ಅನ್ನುವಾಗ ಈ ಪರಮ ಶಾಂತಿ ಅಂದರೆ ಅದು ಕೈವಲ್ಯ. ಆ ಕೈವಲ್ಯದ ಪ್ರಾಪ್ತಿ ಆಗಬೇಕಾಗಿತ್ತಂದ್ರೆ ನಮಗೆ ಜ್ಞಾನ ಅನ್ನುವಂಥದ್ದು ಬೇಕು. ಆ ಜ್ಞಾನ ಇಲ್ಲಿ ಪ್ರತೀಕವಾಗಿ ಏನ್ ಹೇಳ್ಕೊಂಡ್ಬಂದರು, ಇಲ್ಲಿ ಆ ಬೋಧ ಅನ್ನುವಂಥದ್ದು ನೋಡ್ರಿ. ತತ್ವಬೋಧ ಸೇತುಕರನ್. ತತ್ವಬೋಧ ಅನ್ನುವಂಥದ್ದೇ ಸೇತುವೆ. ತತ್ವದ ಬೋಧ. ತತ್ವ ಅಂದ್ರೆ ಅದು, ತತ್ವ ಅಂದ್ರೆ ನೀನು, ಅದುವೇ ನೀನು. ಅದು ಅಂದ್ರೆ ಯಾವುದು, ನೀ ಅಂದ್ರೆ ಏನು? ಇವು ಎರಡನ್ನು ಹೇಳ್ತಕ್ಕಂಥದ್ದು ಏನು ಬೋಧನೆ ಅದ, ಏನು ಜ್ಞಾನದ, ಆ ಜ್ಞಾನವೇ ಅದು ಸೇತುವೆ. ಹೀಗೆ ಮಾಡುದು ಇದನ್ನ ಏನಪ್ಪಾ ಅಂತಂದ್ರೆ ಈ ಟೀಕಾರತ್ವಂತಹ ಈ ಮಂಗಲವನ್ನು ಇಲ್ಲಿ ಹೇಳ್ಕೊಂಡ್ಬಂದ್ರು. ಈಗ ಇಲ್ಲಿ ಯಾವ್ದು ಎಂಥ ಮಂಗಲ ಅದ? ಯಾಕ ನಮಸ್ಕಾರದ ಮಂಗಲ ಮತ್ತು ಆಶೀರ್ವಾದನೂ ಅದ. ಅದ್ರೇನು? ಏ ಸದ್ಗುರುನಾಥ, ನಿಮಗೆ ನನ್ನ ನಮಸ್ಕಾರ. ಯಾಕೆ ನಮಸ್ಕಾರ ಮಾಡ್ತಾ ಇದ್ದೇನೆ ನಿಮಗ? ಹೇ ಶ್ರೀರಾಮ ಸದ್ಗುರುವೇ, ನಿಮಗೆ ನಮಸ್ಕಾರ ಮಾಡ್ತೀನಿ. ನೀವು ಎಂಥವರಿದ್ದೀರಿ? ನೀವು ಅತಿ ಶಾಂತಿಯಿಂದ ಕೂಡಿಕೊಂಡವರಿದ್ದೀರಿ. ಅತಿ ಶಾಂತಿಯಿಂದ ಕೂಡಿಕೊಂಡವರಿದ್ದೀರಿ ಅಂದ್ರೆ ಏನಂದಂಗ, ನಿಮ್ಮ ಸ್ವಸ್ವರೂಪವನ್ನು ನೀವು ತಿಳಿದಿರಿ. ಯಾವಾಗಲೂ ತನ್ನ ಸ್ವಸ್ವರೂಪವನ್ನು ತಿಳಿದುಕೊಂಡಿದ್ದಾನೆಯೋ ಆತನು ಯಾವಾಗಲೂ ಶಾಂತನಾಗ್ತಾನೆ. ಅವನಿಗೇನಪ್ಪ ಅಂತಂದ್ರೆ ಯಾವುದೇ ಆತನ ಮನಸ್ಸು ಚಂಚಲ ಆಗುವುದಿಲ್ಲ. ಆ ಶಾಂತಿಯಿಂದ ತನ್ನ ಸ್ವರೂಪದಲ್ಲಿ ಮನಸ್ಸನ್ನು ನಿಲ್ಲಿಸಿ ಆ ಪರಮಾನಂದದ ಸುಖ ಭೋಗವನ್ನು ಭೋಗಿಸ್ತಾ ಇರ್ತಾನೆ. ಆತಂದು ಭೌತಿಕದ ಪದಾರ್ಥಗಳ ಕಡೆಗೆ ಆತನ ಮನಸ್ಸು ಎಳೆಯುವುದೇ ಇಲ್ಲ. ಅಂಥವನಿಗೇನು ಪರಮ ಶಾಂತಿಯನ್ನು ಪಡೆದಿರ್ತಾನಲ್ಲ, ಅಂತ ನೀವು ಪಡೆದಿರಲ್ಲ. ಅದಕ್ಕ ಅಂಥ ಶಾಂತಿ ನನಗೂ ಪ್ರಾಪ್ತ ಆಗಬೇಕಾದ್ರೆ ನೀನು ಏನ್ ಮಾಡಬೇಕು? ಇದು ಭವಸಾಗರ ಅನ್ನೋದು ಬಹಳ ದುಃಖದಾಯಕಲ್ಲ. ಇದರಲ್ಲಿ ನಾನು ಅನಂತ ದುಃಖಗಳನ್ನು ಸಹಿಸಿಕೊಂಡಿದ್ದೇನೆ. ಈ ದುಃಖದ ನನ್ನ ನಿವೃತ್ತಿ ಆಗಬೇಕಾಗಿತ್ತಂದ್ರ ಆ ಪರಮ ಬೋಧ, ತತ್ವಬೋಧ ಅನ್ನುವಂಥದ್ದು ಏನಾಗೋ ಜ್ಞಾನ, ಆ ಜ್ಞಾನವನ್ನು ನೀನು ನನಗೆ ಬೋಧಿಸಬೇಕು ಅಂತ ವಿನಂತಿ ಮಾಡಿಕೊಂಡ. ಅಂದ್ರೆ ಸದ್ಗುರುಗಳ
ಗುಣಗಳ ಅವ್ರು ಎಂಥವ್ರ ಅದಾರ ಅನ್ನುವಂಥದ್ದು ಅದ್ರ ವರ್ಣನೆಯೂ ಆಯ್ತು. ಮತ್ತೆ ನನಗೆ ಏನು ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನುವಂಥದ್ದು ವಿನಂತಿ ಆಯ್ತು. ಈ ಎರಡು ಇಲ್ಲಿ ಏನಪ್ಪ ಅಂತಂದ್ರ ಆ ಸದ್ಗುರುನಾಥರು ತಮ್ಮ ಆರ್ಯಾವೃತ್ತ ಅನ್ನುವಂತಹ ಈ ಶ್ಲೋಕದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದರ ಟೀಕಾ ಈಗ ನಾವು ಸ್ವಲ್ಪದರಲ್ಲಿ ನೋಡೋಣ. ಏನದ ಅದರ ಟೀಕಾ ಇಲ್ಲಿ ಮರಾಠಿ ಗ್ರಂಥದಲ್ಲಿ ಏನ್ ಕೊಟ್ಟಾರ ನೋಡ್ರಿ. ಟೀಕಾ परम शांती आहे स्वरूप जिचे जिचे स्वरूप परम शांती आहे. ಯಾಕಂದ್ರೆ ಅದು ಏನೋ ಭಾಷೆಯಲ್ಲಿ ಹಿಂದೆ ಮುಂದೆ ಮಾಡ್ಬೇಕು ನಾವು ಕಲ್ತೇವೆ. जिचे स्वरूप परम शांती आहे ಅಷ್ಟೇ. ಯಾರ ಸ್ವರೂಪವು ಪರಮ ಸ್ವರೂಪ ಶಾಂತಿ ಸ್ವರೂಪವಾಗಿದೆಯೋ ಅಂತವ ಯಾರವರು ಶ್ರೀರಾಮರು. ಅಂದ್ರೆ ಇಲ್ಲಿ ಶಾಂತಿ ಶಾಂತಿ ಅಂತ ಎದಕ್ಕೆ ಅನ್ನಬೇಕು? ಶಾಂತಿ ಯಾವಾಗ ಅಂತಂದ್ರ ನಿರ್ವಿಕಲ್ಪ ವೃತ್ತಿಗೆ ಶಾಂತಿ ಅಂತ. ನಿರ್ವಿಕಲ್ಪ ವೃತ್ತಿ, ವಿಕಲ್ಪ ವಿಕಲ್ಪ ಅಂತ ಬರ್ತಾವ. ಅಂದ್ರೆ ಇದು ಬೇಡ ಅದು ಬೇಕು, ಇದು ಸಾಕು ಅದು ಬೇಕು. ಈಗ ಏನದಲ್ಲ, ಇದು ವಿಕಲ್ಪ ಆಯ್ತು. ಒಂದು ಬೇಕು ಒಂದು ಬೇಡ. ಇದು ಬೇಕು ಮತ್ತು ಬೇಡ ಅನ್ನುವಂಥದ್ದು ಇದು ವಿಕಲ್ಪ. ಆ ಬೇಕು ಬೇಡ ಇವು ಏಕ. ಅದು ನನಗೆ ಬೇಕೂ ಇಲ್ಲ, ಅದು ಬೇಡನೂ ಇಲ್ಲ. ನನಗಿದು ಬೇಡ ಅನ್ನುವಂಥದ್ದು ಮನಸ್ಸಿನ ಸ್ಥಿತಿ ಇಲ್ಲ, ಇದು ಬೇಕು ಅನ್ನುವಂಥ ಮನಸ್ಸಿನ ಸ್ಥಿತಿ ಇಲ್ಲ. ಅದು ಬೇಕು ಬೇಡ ಎರಡೇಕ ಮಾಡಿದ ಚೀಕನಾಗಿ ಕೋಲ್ ಹಿಡಿದಿರಬೇಕು. ಅಖಿಲನಾಗಬೇಕಾದರೆ ಮನೋವಿಕಾರನೆಲ್ಲ ಅಳದಿರಬೇಕು. ಪರಿವಾರ ಹೇಳ್ಕೊಂಡು ಬಂದರು. ಈ ಫಕೀರ ಅಂತ ಮಾಡ್ತಾರೆ ಮೊಹರಂಲೆ. ಆ ಫಕೀರ ಆಗಬೇಕಾದ್ರೆ ಏನ್ ಮಾಡ್ಬೇಕಂತಾರ ಅವರು? ಮನುಷ್ಯನ ವಿಕಾರಗಳನ್ನೆಲ್ಲ ಅಳದಿರ್ಬೇಕು. ಈ ಮನುಷ್ಯನ ವಿಕಾರಗಳು ಹೋಗಬೇಕಾದ್ರೆ ಏನ್ ಮಾಡ್ಬೇಕು? ಮತ್ತ ಅದಕ್ಕೊಂದು ಹಂಗೆ ಅದು ಆಗ್ಬೇಕಾದ್ರೆ ಅದು ಏನ್ ಮಾಡ್ಬೇಕು, ಇದು ಆಗಾದ್ರೆ ಏನ್ ಮಾಡ್ಬೇಕು? ಈಗ ಒಂದು ಪ್ರಶ್ನೆ ಕೇಳ್ಕೊತ ಹೋದಾಗ ಏನಾಗ್ತದ? ಬೇಕು ಬೇಡ ಅನ್ನುವಂಥವ ಏನದಾವ ಇವು ವಿಕಾರ ಅದಾವ. ಬೇಡ ಅನ್ನೋದು ಒಂದು ವಿಕಾರ ಅದ, ಬೇಕು ಅನ್ನೋದು ಒಂದು ವಿಕಾರ ಅದ. ಬೇಡ ಅನ್ನೋದು ಏನದ? ಪ್ರತಿಕೂಲ ಅದ. ಬೇಕು ಅನ್ನೋದು ಅನುಕೂಲ ಅದ. ಈ ಅನುಕೂಲತೆ ಮತ್ತು ಪ್ರತಿಕೂಲತೆ ಮಧ್ಯದಲ್ಲಿ ಈ ಬೇಕು ಬೇಡಗಳ ಅದು ಬರ್ತಾವ ನೋಡ್ರಿ. ಅವು ಎರಡೂ ಹೋಗ್ಬಿಡ್ಬೇಕು. ಆ ಎರಡು ಹೋಗ್ಬೇಕಂದ್ರೆ ಅವು ಎರಡನ್ನ ಏಕ ಮಾಡಿ ಅಂದ್ರೆ ಏಕನಾಗಿ ಕೋಲ ಹಿಡಿದಿರಬೇಕು. ಇದು ಪ್ರತೀಕ ನೋಡ್ರಿ, ಕೋಲ. ಆ ಕೋಲ ಇರ್ತದ, ಭಜದ ಕೈಯ ಒಂದು ಕೋಲ ಹಿಡಿದಿರ್ತಾರೆ. ಆ ಕೋಲ ಏನು ಯಾವುದರ ಪ್ರತೀಕ? ಅವನಿಗೆ ಬೇಕನು ಯಾವುದಿಲ್ಲ, ಬೇಡನು ಯಾವುದಿಲ್ಲ, ಎರಡೂ ಏಕಾಗ್ಯವ. ಅಂದ್ರೆ ಏನಾಗ್ಯದ? ಆ ಸ್ವಸ್ವರೂಪದಲ್ಲಿ ಯಾವಾಗ ಅವನ ವೃತ್ತಿ ತಲೀನವಾಗಿದೆಯೋ ಅವಾಗ ಭೌತಿಕ ಪದಾರ್ಥಗಳು ಬೇಕೂ ಇಲ್ಲ, ಬೇಡಿಲ್ಲ, ಅವೆಲ್ಲ ಏಕಾಗೋದು. ಅಂಥದ್ದು ಯಾವ ಸ್ವರೂಪದ? ಅಂತ ಸ್ವರೂಪ ಯಾವಂದದ? ಅಶ ಶೀತೇಶಿ ಸಂಯುಕ್ತ ಅಸನಾರ. ಇಂಥ ಪ್ರಕಾರದ ಶೀತ, ಆ ಶೀತ ಹೊಲಿಸಿದ್ರಲ್ಲ. ಆ ಶೀತೆಗೆ ಏನ್ ಹೊಲಿಸಿದ್ರು? ಪರಮ ಶಾಂತಿ ಅಂದ್ರು. ನಾನು ಈಗಲೇ ಹೇಳ್ಕೊಂಡ್ ಬಂದೀನಿ. ಅವಳಿಗೆ ಪರಮ ಶಾಂತಿ ಯಾಕೆ ಅನ್ಬೇಕು? ಬಂದದ್ದೆಲ್ಲ ಬರಲಿ, ಸದ್ಗುರುವಿನ ದೈವಂದಿರಲಿ. ಏನು ಬರ್ತದ ಅದು ಎಲ್ಲ ನಮ್ಮ ಹಿತಕ್ಕಾಗಿ ಬರ್ತದೆ. ಸಿದ್ಧಾರೂಢ ಹಾಗೆ ಅಂದ್ರು, ಕಾರ್ಯದವರು ಅವು ಎಲ್ಲರೂ ನಮಗೆ ಒಳ್ಳೆಯದನ್ನೇ ಮಾಡ್ತಾರಲ್ಲಿ. ಎಷ್ಟು ಕಾಲಕ್ಕೆ ಕಾಡುವ ನೀ ಕಾಡಿದಷ್ಟು ನನಗೆ ಕಾಡುವ, ಕಾಡಿ ನೀ ನೋಡುವ. ಅಂದ್ರೆ ಯಾಕಂದ್ರೆ ಈಗ ಅಂದ್ರ ನಮ್ಮ ಪ್ರಾರಬ್ಧ ಕರ್ಮವನ್ನ ಆದಷ್ಟು ಭೇದವಾಗಿ ಕಾಯ್ತಾರಪ್ಪ ಅವರು. ಯಾಕ ಸಿದ್ಧಾರೂಢರು ಕೇಳ್ಕೊಂಡ್ರು, ಏನ್ರಿ ನಿಮ್ಮಲ್ಲಿ ಇಂಥ ಶಕ್ತಿ ಇಲ್ಲದಾಗಿ ಒಂದು ಶ್ರಾಪ್ ಕೊಟ್ರ ಅಂದ್ರೆ ಭಸ್ಮಾಗಿ ಹೋಗ್ತಾರ, ನೀವು ಎಲ್ಲ ಸಹನ ಮಾಡ್ಲಿಕ್ಕಲ್ಲ, ಇದು ಯಾಕಂತ ಕೇಳಿದಾಗ ಅವ್ರು ಹೇಳಿದ್ರು, ಅಪ್ಪ ಅವ್ರು ನನ್ನ ಉಪಕಾರ ಮಾಡ್ಲಿಕ್ಕಂತ. ಯಾಕ? ಈ ಪ್ರಾರಬ್ಧದ ಫಲದಿಂದಲೇ ಈ ಮಾನವ ಶರೀರ ಬಂದದ. ಎಲ್ಲಿ ಪರ್ಯಂತರವಾಗಿ ಪ್ರಾರಬ್ಧ ಅದ ಅದನ್ನು ಭೋಗಿಸಲಿಕ್ಕೆ ಬೇಕು. ಜ್ಞಾನಿ ಆದವನು ಅದನ್ನು ಭೋಗಿಸಿ ತೀರಿಸಬೇಕಾಗ್ಯದ. ಅದು ತೀರಿದ ನಂತರ ಶಾಶ್ವತವಾದಂತ ಸುಖದ ಅನುಭವವನ್ನು ಮಾಡ್ಲಿಕ್ಕೆ ಬರ್ತಾರಪ್ಪ. ಅದನ್ನ ಅವರು ನನ್ನ ಕಾಯ್ಲಿಕ್ಕೆ ಬಂದಾರಂದ್ರ ಅವರು ನನ್ನ ಶತ್ರುಗಳನ್ನ, ಅವರು ನನ್ನ ಹಿತೈಷಿಗಳದಾರ ಅಂತ ಹೇಳ್ಕೊಂಡು ಬಂದಿಲ್ಲ. ಆಗ ಈ ಸೀತೆಯಾದರೂ ಕೂಡ ಅವಳು
ಜನಕರಾಜನ ಮಗಳು. ಜನಕ ಮಹಾಜ್ಞಾನಿ. ಆ ಮಹಾಜ್ಞಾನಿಯಾದಂತಹ ಜನಕನ ಪುತ್ರಿಯಾಗಿರೋದ್ರಿಂದ ಅವಳಿಗೆ ಆ ಆಧ್ಯಾತ್ಮದ ಅರಿವು ಅದ. ಅದಕ್ಕ ಅವಳಾದ ಏನು ಇದು ನನಗೆ ಪ್ರಾರಬ್ಧಕ್ಕೆ ಬಂದಂಥದ್ದು, ಇದನ್ನು ತಪ್ಪಿಸಲಿಕ್ಕೆ ಆ ಬ್ರಹ್ಮನಿಗೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಇದನ್ನು ನಾನು ಇನ್ನು ಭೋಗಿಸಲಿಕ್ಕೆ ಬೇಕು. ಆದ್ದರಿಂದ ಇದು ಒಳ್ಳೆ ಅಂದರೆ ಇದು ಅರ್ಥರ ಕರೆದರೆ ದುಃಖ ಮಾಡಿದರೆ ಅಥವಾ ಯಾವುದೇ ಪ್ರಯತ್ನ ಮಾಡಿದರೂ ಕೂಡ ಇದನ್ನು ಕಾಯ್ದುಕೊಳ್ಳಲಿಕ್ಕೆ ಬರುವುದಿಲ್ಲ. ಅಜ್ಞಾನವನ್ನು ಮಾತ್ರ ಕಾಯ್ದುಕೊಳ್ಳಿಕ್ಕೆ ಬರ್ತದೆ, ಪ್ರಾರಂಭವನ್ನು ಕಾಯ್ದುಕೊಳ್ಳಿಕ್ಕೆ ಬರುವುದಿಲ್ಲ. ಆದ್ದರಿಂದ ಅದನ್ನ ಅವರು ಶಾಂತವಾಗಿ ಸಹನೆ ಮಾಡಿಕೊಂಡಿದ್ದರು. ಅದಕ್ಕೆ ಏನು ಮಾಡಿದ್ರು, ಪರಮ ಶಾಂತಿಗೆ ಅವಳನ್ನ ಹೋಲಿಸಿದರು. ಇಂಥ ಏನು ಶಾಂತಿಯಿಂದ ಕೂಡಿಕೊಂಡಂತ ಆ ರಾಮ ಏನಿದ್ದಾರಲ್ಲ, ಆ ರಾಮನ ಸ್ವರೂಪಗಳು ನಮ್ಮ ಗುರುಗಳು. ಯಾರು? ರಾಮ ಗುರುಗಳು. ಆದ್ದರಿಂದ ಅವರನ್ನ ಏನ್ ಮಾಡ್ಬೇಕು? ಅವ್ರು ಹೇಗಿದ್ದಾರೆ ಆ ಗುರುಗಳು? ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರ ರೂಪ ರಾಕ್ಷಸ ಅಂತ ಶತ್ರು. ರಾಮ ಹೇಗಿದ್ದಾನೆ? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮತ್ಸರ, ಇವರು ಹೇಗಿದ್ದಾರೆ? ಇವೇ ರಾಕ್ಷಸಗಳು. ಇವು ರಾಕ್ಷಸದವು. ಆ ರಾಕ್ಷಸರು ಯಾರಿಗೂ ಸುಖ ಮಾಡಿಲ್ಲವು ಮತ್ತು ತಮಗೂ ಸುಖ ಆಗಿಲ್ಲವಕ್ಕ. ಆ ರಾಕ್ಷಸರು ಮಂದಿಗೆ ಪೀಳಿಗೆಯನ್ನು ಕೊಟ್ಟರು ಕೂಡ ಅವರಿಗಾದ್ರೆ ಏನಾದ್ರೂ ಸುಖ ಆಗಿದ್ರು, ಅವ್ರು ಮಾಡ್ತಕ್ಕಂಥ ಕರ್ಮದಿಂದ ಅನ್ಯರಿಗೂ ಸುಖ ಇಲ್ಲ, ಆ ರಾಕ್ಷಸರಿಗೆ ತಮಗೂ ಸುಖ ಇಲ್ಲ. ಅಂತ ರಾಕ್ಷಸರು ಏನಿದ್ದಾರಲ್ಲ ಅವರು ಶತ್ರು. ಯಾರು? ರಾಮ. ಅಂದ್ರೆ ಏನು? ಸದ್ಗುರುಗಳಾದರೂ ಕೂಡ ಏನಿದ್ದಾರೆ? ಈ ಅರಿಷಡ್ ವರ್ಗಗಳು, ಈ 6 ಪ್ರಕಾರದ ಶತ್ರುಗಳೇನಿದ್ದಾರಲ್ಲ, ಈ ಶತ್ರುಗಳ ನಾಶ ಮಾಡತಕ್ಕಂಥವರೇ ಸದ್ಗುರುಗಳು. ಏನಿದು ಕಾಮ, ಏನಿದು ಕ್ರೋಧ, ಇವುಗಳ ಬಗ್ಗೆ ಏನಪ್ಪಂದ್ರ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋಣ. ಇದು ಕಾಮ ಕಾಮ ಅಂತ ಅನ್ನುವುದು ಯಾರು ತಿಳ್ತಾರೆ ಅನ್ನುವುದು ಸಾಧಾರಣವಾಗಿ ಈಗ ಅಗ್ನಿ ಪುರುಷರ ಕಾಮ ಅಂತ ಅಂತಿಕೊಂಡ್ರೆ ಒಂದು ಸ್ತ್ರೀಯರಲ್ಲಿ ಪುರುಷನ ಬಗ್ಗೆ ಇರ್ತಕ್ಕಂಥ ಆಸಕ್ತಿ, ಪುರುಷರಲ್ಲಿ ಸ್ತ್ರೀಯರ ಬಗ್ಗೆ ಇರ್ತಕ್ಕಂಥ ಆಸಕ್ತಿ, ಇದಕ್ಕೆ ಕಾಮ ಅಂತ ನಾವು ಕೂತಿದ್ದೇವೆ. ಈ ಮನೆ ಕಾಮ ಹೋಳಿ ಗ್ರಹಣ ಆಯ್ತು, ಅದು ಕಾಮ. ಯಾಕ? ರತಿದೇವಿ ಕಾಮ. ಇವು ಅದು ಬೇರೆನೆ. ಇಲ್ಲಿ ಶಾಸ್ತ್ರದಲ್ಲಿ ಬಂದ ಕಾಮ ಅಂತಂದ್ರೆ ಏನು? ಕಾಮ ಅಂದ್ರೆ ಏನು? ಬೇಕು 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 ಅನ್ನುವಂಥದ್ದು ಏನದ ಅಂದ್ರೆ ಫಲದ ಅಪೇಕ್ಷೆ. ಯಾವುದೇ ಒಂದು ಫಲದ ಅಪೇಕ್ಷೆ ಏನದಲ್ಲ ಅದಕ್ಕ ಕಾಮ ಅನ್ನಬೇಕು. ಅದು ಫಲ ಯಾವುದೇ ಆಗಿರ್ಬೋದು, ಅದು ಉಣ್ಣುವುದೇ ಆಗಿರ್ಬೋದು, ಉಡುವುದೇ ಆಗಿರ್ಬೋದು, ತೊಡುವುದೇ ಆಗಿರ್ಬೋದು. ಅಂದ್ರೆ ಏನು? ಈ ಪಂಚ ಜ್ಞಾನೇಂದ್ರಿಯಗಳ ವಿಷಯವೇ ಆಗಿರಬಹುದು, ಆ ಪಂಚ ಕರ್ಮೇಂದ್ರಿಯಗಳ ವಿಷಯವೇ ಆಗಿರಬಹುದು, ಅಂತಃಕರಣ ಚತುಷ್ಟಯಗಳ ವಿಷಯವೇ ಆಗಿರಬಹುದು, ಯಾವುದೇ ವಿಷಯ ಆಗಿರಬಹುದು. ಆ ವಿಷಯ ಬೇಕು 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 ಏನಂತೇವಲ್ಲ ಅದಕ್ಕ ಫಲದ ಇಚ್ಛೆ ಅಥವಾ ನನಗೆ ಬೇಕಾದಂತಹ ಆ ವಸ್ತು ಏನದ, ವಿಷಯ ಏನದ, ಆ ವಿಷಯದ ಆಸೆಗೇನೆ ಕಾಮ ಅನ್ನಬೇಕು. ಕಾಮದ ಬಗ್ಗೆ ಇದು ವ್ಯಾಖ್ಯ. ಇನ್ನು ಕ್ರೋಧ ಅಂತ ಬರ್ತದೆ, ಎರಡನೇ ಶತ್ರು. ಕ್ರೋಧ ಅಂದ್ರೆ ಇದು ಸಂಸ್ಕೃತ ಶಬ್ದದ ನಮ್ಮ ಕನ್ನಡದಲ್ಲಿ ಹೇಳ್ಬೇಕಾಯ್ತಂದ್ರೆ ಸಿಟ್ಟು ಅಂತಾರ, ಮರಾಠಿ ಒಳಗೆ ಹೇಳ್ಬೇಕಾಯ್ತು ರಾಗ್ ಅಂತಾರ, ಮತ್ತೆ ಹಿಂದಿ ಒಳಗೆ ಹೇಳ್ಬೇಕಂದ್ರೆ ಅದಕ್ಕೆ ಗುಸ್ಸ ಅಂತಾರ. ಏನು ಈಗ ಆ ಸಿಟ್ಟು ಅಂದ್ರೆ ಏನು? ಸಿಟ್ಟಂದ್ರೆ ಏನು? ಅದು ಯಾಕೆ ಬರ್ತದ, ಯಾವಾಗ ಬರ್ತದ, ಅದನ್ನು ತಿಳಿದಿತ್ತಂದ್ರ ಅದನ್ನು ಕಳ್ಕೊಳ್ಳಿಕ್ಕೆ ಬರ್ತದ. ಯಾಕೆ ಬರ್ತದ, ಯಾವಾಗ ಬರ್ತದ, ಅದರ ಸ್ವರೂಪ ಏನು? ಅದರ ಸ್ವರೂಪ ಇತ್ತಂದ್ರೆ ಅದನ್ನು ಹೊಡಿಲಿಕ್ಕೆ ಬರ್ತದ. ಇಂಥವರನ್ನು ಹೋಗಿ ಹೊಡೆದ ಕೂಡಲೇ ಆ ಅಂಥವ್ರು ಯಾರು, ಅವರ ಸ್ವರೂಪ ಏನು ಅಂತ ತಿಳಿಸಿಕೊಟ್ಟಾಗ ಹೊಡಿಲಿಕ್ಕೆ ಬರ್ತದ. ತಿಳಿಸಿಕೊಳ್ಳಿಲ್ಲ ಹೊಡಿಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಈ ಕ್ರೋಧದ ಸ್ವರೂಪ ಏನು ಅಂತ ಕೇಳಿದಾಗ ಇಷ್ಟವಲ್ಲದ ವಸ್ತುವನ್ನು ನೋಡಿದಾಗ
ಅಂತಂದ್ರ ಅಂದ್ರೇನು ಇಷ್ಟವಲ್ಲದ ವಸ್ತು ಅಥವಾ ವಿಷಯ. ಅದನ್ನು ನೋಡಿದಾಗ ಮನುಷ್ಯನ ವ್ಯಗ್ರತೆ ಆಗ್ತದೆ, ಮನುಷ್ಯನಲ್ಲಿ ಒಂದು ವಿಕಾರ ಉತ್ಪತ್ತಿ ಆಗ್ತದೆ. ಆ ಮನುಷ್ಯನ ವಿಕಾರಕ್ಕೇನೆ ಕ್ರೋಧ ಅಂದ್ರೆ ಅಂದ್ರೇನು, ನಮಗೆ ಇಷ್ಟವಾದಂತ ವಸ್ತುವನ್ನು ಯಾರಾದ್ರೂ ಅಪಹರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂದ್ರೆ ಅದಕ್ಕೆ ಸಿಟ್ಟು ಬರ್ತದೆ. ನಮ್ಮ ಕಾಮನೆಗೆ ವಿಷಯವಾದಂತ ವಸ್ತು ಅದನ್ನು ಮತ್ತೊಬ್ಬರು ಅಪಹರಣ ಮಾಡಲಿಕ್ಕೆ ಪ್ರಯತ್ನ ಮಾಡೋದಂದ್ರೆ ನಮಗ ಕ್ರೋಧ ಅನ್ನುವಂಥದ್ದು ಉತ್ಪತ್ತಿ ಆಗ್ತದೆ. ಅಂದ ಬಳಿಕ ಅವರ ಇಷ್ಟಾರ್ಥವಾದ ವಸ್ತುವನ್ನು ಇನ್ನೊಬ್ಬರು ನಾಶಪಡಿಸಿದಾಗ ಅಥವಾ ಕಿತ್ತುಕೊಂಡಾಗ ಬುದ್ಧಿಯಲ್ಲಿ ಉಂಟಾಗುವ ಕಳವಳ, ಆ ಕಳವಳಕ್ಕೆ ಕ್ರೋಧ ಅನ್ನಬೇಕು. ಇದು ಕ್ರೋಧ, ಇದು ಎರಡನೇ ಶತ್ರು. ಯಾಕೆ ಶತ್ರು? ಅನೇಕ ಮಾತು ಹೇಳ್ಯಾರ, ನಮ್ಮ ಆರೋಗ್ಯ ಹೇಳ್ಯಾರ, ಶತ್ರು ನನ್ನ ವೈರಿ ಶಾಂತಿ ಪರರ ವೈರಿ. ಅಕ್ಷಿತ ಮಾಡಿದ್ರೆ ಅದು ನಮಗೆ ಶತ್ರು ಅನ್ನೋದು. ಅದಕ್ಕೆ ಏನಪ್ಪ ಅಂತಂದ್ರೆ ನಿಮಗೆ ಅದು ಬಸವಣ್ಣನವ್ರದ್ದು ಒಂದು ವಚನ ಅದ, ನಿಮಗೆ ಯಾರಾದರೂ ಕೇಳಿ ಬಯಸಿದ್ರಂದ್ರ ಅವ್ರಿಗೆ ಏನ್ ಮಾಡ್ತಪ್ಪ, ಮನೆಯ ಕಿತ್ತು ಮನೆಯ ಸುತ್ತಲ್ಲದೆ ಅಂದ್ರೆ ನೆರೆಮನೆಯ ಸುಡೋದು ಅಂತ ಹೇಳಿದ್ರು. ಆ ಬೆಂಕಿ ಹೇಗೆ ಮನೆ ಬೆಂಕಿ ಕಿತ್ತಂದ್ರೆ ಮೊದಲ ಯಾವ ಮನೆ ಬೆಂಕಿ ಆ ಬೆಂಕಿ ಸುಡ್ತದ, ಆ ಮನೆ ಸುಟ್ಟು ಅದು ನೆರೆಮನೆ ಸುಡ್ತದೆ. ಆಗ ಈ ಕ್ರೋಧ ಏನ್ ಮಾಡ್ತಾವ, ಮೊದಲು ತನಗ ನಾಶ ಮಾಡಿ ಅನಂತರದಲ್ಲಿ ಶತ್ರುವನ್ನು ನಾಶ ಮಾಡ್ಕೊಳ್ತಾರೆ. ಆದ್ರಿಂದ ಈ ಕ್ರೋಧ ಅನ್ನೋದು ಕೂಡ ಒಂದು ಶತ್ರು ಅಲ್ಲ. ಇನ್ನು ಲೋಭ ನೋಡ್ರಿ, ಮೂರನೇದು ಲೋಭ. ಇದು ಆದರೂ ಕೂಡ ನಮ್ಮ ಶತ್ರು ಅದ. ಇನ್ನು ಲೋಭ ಅಂತ ಎದಕ್ಕೆ ಅನ್ನಬೇಕು ಅಂತ ಕೇಳಿದಾಗ, ಎಲ್ಲವೂ ಪ್ರಾಪ್ತವಿದ್ದಾಗಿ ಆದರೂ ಕೂಡ ಸುಖದ ಅನುಭವವನ್ನು ಮಾಡಲಿಕ್ಕೆ, ಪ್ರಪಂಚವನ್ನು ಯಥಾರ್ಥವಾಗಿ ಸಾಗಿಸಿಕೊಂಡು ಹೋಗಲಿಕ್ಕೆ ನಮಗೆ ಎಲ್ಲ ಸೌಕರ್ಯಗಳು ಇದ್ದಾಗೆ ಆದರೂ ಕೂಡ ಅನಾವಶ್ಯಕವಾದ ವಸ್ತುಗಳು ಇನ್ನೂ ಬೇಕು ಅನ್ನೋದು ಲೋಭ. ಅದರ ಅವಶ್ಯಕತೆ ಇಲ್ಲಂದ್ರೂ ಅದನ್ನ ಅಪೇಕ್ಷೆ ಮಾಡ್ತಾವಲ್ಲ, ಅದಕ್ಕೆ ಲೋಭ ಅನ್ನಬೇಕು. ಅಂದ್ರೆ ಏನು? ಹಾಗಂದ್ರೇನು? ಅಪ್ರಾಪ್ತ ವಸ್ತುಕಿ ಪ್ರಾಪ್ತಿಗೆ ಇಚ್ಛಾ. ನಮಗ ಯಾವ ವಸ್ತು ಪ್ರಾಪ್ತಿ ಇಲ್ಲ ಆ ವಸ್ತು ಮತ್ತೆ ಪಡಿಬೇಕು ಅನ್ನುವಂತ ಇಚ್ಛಾ ಏನದ ಅದಕ್ಕೆ ಲೋಭ ಅನ್ನಬೇಕು. ಅದಕ್ಕೆ ಲೋಭ ಅನ್ನಬೇಕು. ಅದಕ್ಕೆ ಅತಿ ಆಸೆ ಅನ್ನಬೇಕು. ಇನ್ನೂ ಬೇಕೆಂಬ ಬಯಕೆ, ಇನ್ನೂ ಬೇಕು ಅಂತಂದ್ರೆ ಇನ್ನು ಪ್ರಾಪ್ತವಾಗಿದ್ದು ಕೂಡ ಯಾವುದೇ ವಸ್ತು ಪ್ರಾಪ್ತ ಅದ, ನಮಗ ದುಡ್ಡು ಪ್ರಾಪ್ತ ಅದ, ಇನ್ನೂ ಬೇಕು. ಆ ದುಡ್ಡಿನ ಅವಶ್ಯಕತೆ ಇಲ್ಲ. ನಮ್ಮ ಅವಶ್ಯಕತೆಯನ್ನು ಪೂರ್ತಿಗೊಳಿಸುವುದಕ್ಕೋಸ್ಕರವಾಗಿ ಎಷ್ಟು ಬೇಕು ಅಷ್ಟು ನಮ್ಮಲ್ಲಿ ಅದ. ಇದ್ದಾಗೆ ಆದ್ರೂ ಕೂಡ ಇನ್ನೂ ಬೇಕು. ಅನಾವಶ್ಯಕವಾದಂತಹ ವಸ್ತುವಿನ ಏನು ಪ್ರಾಪ್ತಿ ಮಾಡ್ಕೋಬೇಕಂತಾನಲ್ಲ, ಇದಕ್ಕೆ ಲೋಭ ಅಂತಾರೆ. ಇನ್ನು ನಾಲ್ಕನೇ ತರ ಆಗಿ ಮೋಹ ಅಂತ ಬರ್ತದ, ಅದನ್ನು ಶತ್ರುನೇ ಅದ. ಈ ಮೋಹ ಅಂತ ಎದಕ್ಕಂತಾರೆ ಅನ್ನುವಂಥದ್ದು ವ್ಯಾಖ್ಯಾನ ಬಂದಿದ್ದಾರೆ ಮಹಾತ್ಮ. ಏನದು? ಅಹಂಕಾರ ಮಮಕಾರ ವಿಷಯ ಮೋಹ. ಅಹಂಕಾರಕ್ಕೂ ಮತ್ತು ಮಮಕಾರಕ್ಕೂ ಯಾವುದು ವಿಷಯವಾಗಿರುವುದೋ ಅದಕ್ಕೆ ಏನು ಅನ್ನಬೇಕು? ಮೋಹ ಅನ್ನಬೇಕು. ಅಹಂಕಾರ ಅಂದ್ರೆ ನಾನು ಈ ನಾನು ಅನ್ನುವಂಥದ್ದು ಸತ್ಯ ಪುರುಷರು ಎಲ್ಲಿದೆ ಅಂತಂದ್ರೆ ದೇಹಾದಿ ಪ್ರಪಂಚದಲ್ಲಿ. ಮತ್ತು ಈ ದೇಹಾದಿ ಪ್ರಪಂಚಕ್ಕೆ ಸಂಬಂಧಿಸಿದ ಏನದ? ಮಮಕಾರ. ಈಗ ಆ ಅಹಂಕಾರ ಮತ್ತು ಮಮಕಾರ ಇವು ಎರಡಕ್ಕೆ ಏನು ಬೇಕು? ಈ ಶರೀರಕ್ಕೆ ಏನು ಬೇಕು? ಇಂದ್ರಿಯಾದಿಗಳ ಸುಖಕ್ಕೆ ಏನು ಬೇಕು? ಮತ್ತು ಈ ಶರೀರಕ್ಕೆ ಸಂಬಂಧಿಸಿದಂತ ಆ ಸತಿಪುತ್ರಾದಿಗಳು ಪುತ್ರಾದಿಗಳು ಏನಿದ್ದಾರೆ, ಇವು ಎಲ್ಲರೂ ಏನ್ ಅದರಲ್ಲ ಈ ಮಮಕಾರ. ಆ ಮಮಕಾರಕ್ಕೂ ಮತ್ತು ಈ ಅಹಂಕಾರಕ್ಕೂ ಯಾವುದು ವಿಷಯದ ಅದಕ್ಕೆ ಏನಬೇಕು? ಮೋಹ ಅನ್ನೋದು. ಈಗ ನಮ್ಮ ಬುದ್ಧಿ ಆಯ್ತು, ನಮ್ಮ ಬುದ್ಧಿ ಹಾಗಾಯ್ತು, ಅಹಂಕಾರ ಗೊತ್ತಾಯ್ತು.
ಅಂದ್ರೇನು? ನನ್ನ ಶರೀರವೇ ನಾನು, ಇಂದ್ರಿಯಗಳೇ ನಾನು, ಇವುಗಳ ಸುಖವೇ ಸುಖ, ನನ್ನ ಶರೀರ ಇಂದ್ರಿಯಾದಿಗಳಿಗೆ ಸಂಬಂಧಪಟ್ಟವರೇ ನನ್ನವರು, ಅವರ ಸುಖವೇ ಸುಖ ಅನ್ನುವಂತ ಭಾವನೆ ಯಾವಾಗ ಮೂಡಿತು ಬುದ್ಧಿಯಲ್ಲಿ, ಅದಕ್ಕೆ ಏನು ಅನ್ನಬೇಕು ಅಂತಂದ್ರು ಮೋಹ ಮೋಹ ಅಂತ ಅನ್ನಬೇಕಂತ ಹೇಳ್ಕೊಂಡು ಬಂದರು. ಇನ್ನು ಮತ್ತೊಂದು ಬಂತ್ರಿ ಮದ. ಮದ ಅನ್ನುವಂಥದ್ದೊಂದು ಬಂತು. ಈ ಮದ ಅಂದ್ರೆ ಏನದರ ಸ್ವತ್ತ ಅಂತನು ಅವನಿಗೆ ಸ್ವತ್ತ ಬಂದದ್ದು. ಸ್ವತ್ತ ದುಡ್ಡ ಹೆಚ್ಚಾಗ್ಯದ ಸ್ವತ್ತ ಬಂದದ, ಎಫೆಕ್ಟ್ ಬಂದದ ಸ್ವತ್ತ ಬಂದದ, ವಿದ್ಯೆ ಬಂದದ ಸ್ವತ್ತ ಬಂದದ ಅಂತ ತಿಳಿದನು ವ್ಯವಹಾರದಲ್ಲಿ. ಅಂದ್ರೆ ಈ ಮದ ಅನ್ನುವಂಥದ್ದು ಏನಂದ್ರೆ ಆ ಚುರುಕನ ಕನಸಿನಲ್ಲಿ ಹೇಳ್ಕೊಂಬಂದು ಕನ್ನಡ ಮದವ, ರಾಜ್ಯ ಮದವ, ವನಿತೆಸುತ್ತಲ್ಲ ನೋಡಿ ತಿರುತ್ತಾ ಧನಿಕನಾಗಿ ಕಾಣುತ್ತಿದ್ದ ಕನಸಿನಲ್ಲಿ ಭಿಕ್ಷೆ ಬೇಡತಕ್ಕಂತ ಆ ತಿರುತ ಈಗ ಏನಾಗಿದೆ ಮದ ಬಂದದ್ದು. ಯಾಕೆ? ನಾನು ಶ್ರೀಮಂತ, ನಾನು ಹಣವಂತ, ನಾನು ರಾಜ, ನನಗಿಂತಲೂ ಶ್ರೇಷ್ಠರಾದಂಥವ್ರು ಯಾರೂ ಇಲ್ಲ ಅನ್ನುವಂಥ ಏನು ಮನೋಭಾವನೆ ಅದ, ಆ ಮನೋಭಾವನೆ ಅದಕ್ಕೆ ಮದ ಅನ್ನಬೇಕು. ಅಂದ್ರೆ ಏನು? ನನಗೆ ಸಮಾನವಾದವರು ಇಲ್ಲಿ ಯಾರೂ ಇಲ್ಲ, ನನಗೆ ಸಮಾನವಾದವರು ಯಾರೂ ಇಲ್ಲ ಎನ್ನುವಂಥ ಏನು ಭಾವನೆ ಅದ, ಆ ಭಾವನೆಯ ಬುದ್ಧಿ ಅಥವಾ ಬುದ್ಧಿ ಅಥವಾ ನಿಶ್ಚಯ ಮಾಡ್ಕೊಂಡಿದ್ದಾನ ನನಗಿಂತಲೂ ಶ್ರೇಷ್ಠ ಆದಂಥವ್ರು ಯಾರೂ ಇಲ್ಲ. ಅದರಲ್ಲಿ ಆ ಮದಗಳು ಬರ್ತಾವ, ಅಷ್ಟ ಮದಗಳು. ಈ ಮದಗಳಲ್ಲಿ ಅಷ್ಟ ಮದಗಳಿದವ್ರಿ 8 ಪ್ರಕಾರಗಳು. ಇಂಟು ಒಂದಲ್ಲ ಎರಡಲ್ಲ 8. ಅವು ಯಾವುವು ಅಂತಂದ್ರ ಒಂದು ಕುಲ, ಕುಲದ ಮದ. ನಾನು ಶ್ರೇಷ್ಠವಾದಂತ ಕುಲದಲ್ಲಿ ಹುಟ್ಟೀನಿ, ನನ್ನಂತ ಶ್ರೇಷ್ಠವಾದ ಕುಲ ಯಾರಿಗೂ ಇಲ್ಲ ಅನ್ನುವಂಥದ್ದು ಅದು ಕುಲದ ಮದ. ಆ ನಂತರ ಅದು ಶೀಲದ ಮದ. ನಾನು ಬಹಳ ಶ್ರೀಮಂತ, ನನ್ನಂತ ಶ್ರೀಮಂತರು ಜಗತ್ತಿನಲ್ಲಿ ಯಾರೂ ಇಲ್ಲ. ಏನು ಶೀಲ ಮಾಡುವಂತ ನೋಡ್ರಿ, ಅದು ಶೀಲದಲ್ಲಿ ಮಾಡದವೇನ? ಮುಟ್ಟಿತಟ್ಟಿ ಅಂತ ಬ್ರಾಹ್ಮಣರು ಹಿಂದಕ್ಕೆ ಮುಟ್ಟಿಸ್ಕೊತಿದ್ರು ಯಾರಿಗೆ? ಬ್ರಾಹ್ಮಣರು ಇನ್ನೊಬ್ಬರನ್ನ ಮುಟ್ಟಿಸ್ಕೊತಿದ್ದಿಲ್ಲ. ನಾವು ಚಿಕ್ಕವರಿದ್ದಾಗ ನೋಡ್ತಿದ್ದೆವು, ಬ್ರಾಹ್ಮಣರ ಮನೆ ಮುಂದೆ ಬಾವಿ ಇತ್ತು, ಬಾವಿ ನೀರಿಗೆ ಹೋದೆವು ಅಂತಂದ್ರೆ ಅವ್ರು ಏನ್ ಮಾಡ್ತಿದ್ರು? ಶ್ರೀಲಂಕಾದ ಕಡೆ ಒಂದು ಸ್ವಲ್ಪ ಹೇಳ್ತೀನಿ ನಾನು. ಅಲ್ಲಿ ಕಿರಿಕಿರಿಯಾಗಿ ಬಾವಿ ಹಗ್ಗ, ನಾವು ಅವ್ರದೇ ಹಗ್ಗ ಅವ್ರದೇ ಜಾರಿ ತಗೊಂಡು ನಮ್ಮ ಕೊಳದಾಗ ಹಾಕೊಂಡು ಬರ್ತಿದ್ದೆವು. ಅವಾಗ ಅವ್ರು ನಾವು ಮುಟ್ಟಿದಂತ ಆ ಹಗ್ಗಕ್ಕೆ ಮಾತ್ರ ನೀರು ಸಿಂಪಡಿಸಿ ಮಾತ್ರ ಮುಟ್ಟಿದ್ರು. ಅಂದ್ರೇನು? ಅದೇನು ಸ್ವಯಂ ಅಂತಂದು ಅಥವಾ ಒಂದು ಮಂತ್ರವನ್ನು ಹೇಳಿಯೋ ಆ ನೀರು ಅದಕ್ಕೆ ಸಿಂಪಡಿಸಿ ಆ ನಂತರ ಆ ಹಗ್ಗಕ್ಕೆ ಸ್ಪರ್ಶ ಮಾಡ್ತಿದ್ರಲ್ಲ, ಇಂಥವಕ್ಕೆ ಶೀಲ ಅಂತ. ಒಬ್ಬರು ಮುಟ್ಟಿದ್ರೆ ಮಾತ್ರ ಮುಟ್ಟುದಿಲ್ಲ, ಅದನ್ನು ಪರಿಶುದ್ಧ ಮಾಡಿ ಬಿಟ್ಟು ಇಂಥ ಶೀಲದ ಒಂದು ಮರ ಇತ್ತು. ಆ ನಂತರ ಧನದ ಮರ. ನಾಲ್ಕು ನನ್ನ ಮೇಲೆ ಹೆಚ್ಚಾಯ್ತು ಅಂದ್ರೆ ಅದನ್ನು ಸೊಕ್ಕ ಬರ್ತದೆ. ನನ್ನಂತವ್ರು ಯಾರಿದ್ದಾರೆ ನೋಡೇ ಬಿಡ್ತೀನಿ ಅಂತ ಅದಕ್ಕೆ ಧನದ ಮರ. ಆನಂತರ ರೂಪ, ನನ್ನಷ್ಟು ರೂಪಶ್ರೀ ಯಾರಿಲ್ಲ ಅಂತ ಉಡುಪಿಗಳಾದವನ್ನ ಹೇಳ್ತಾನ, ಅವರನ್ನ ಏಯಮಾನವಾಗಿ ಕಾಣ್ತಾನ. ನೀನು ಕುರುಡ, ನೀನು ಕುಂಟ, ನೀನು ಕಪ್ಪು, ನೀನು ಕರಗ ಅಂತ ಹೀಗೆ ಹೇಳ್ತಾನ. ಅದು ಒಂದು ಮರ. ಇಲ್ಲಿ ಯೌವನದ, ಆ ಯೌವನದ ಮಗನಂತೂ ಎಲ್ಲಕ್ಕಿಂತಲೂ ಸುಮಾರಿ, ಅದು ಎಲ್ಲಕ್ಕಿಂತಲೂ ಸುಮಾರ ಯೌವನ ಮರ. ಯಾಕೆ? ಯೌವನ ಧನ ಸಂಪತ್ತಿಗೆ ಅಧಿಕಾರ ವಿವೇಚನ ಏಕೈಕಮ್ಮ ಅತಿ ಅನರ್ಥಾಯ ಕಿನ್ನು ಎತ್ತರ ಚತುರ್ಥಯಂ ಅಂತ ಬರ್ತದೆ. ಆ ಯೌವನ ಮಟ್ಟ ಮೊದಲನೇದ ಕೊನೆಯ ಅಧ್ಯಯನ ಅಲ್ಲದ. ಅವು ಎಲ್ಲ ಒಂದಕ್ಕಿಂತ ಒಂದು. ಯೌವನ ಅದು ಮದ, ಅದಕ್ಕಿಂತಲೂ ಸುಮಾರ ಧನ, ಯೌವನಂ ಧನ ಸಂಪತ್ತಿ, ಅದಕ್ಕಿಂತಲೂ ಸುಮಾರ ಅಧಿಕಾರ. ಯಾಕೆ? ರಾಜ್ಯ ಅದವರು ಮನುಷ್ಯನ ದಿನ ಹೇಳಿದವಲ್ಲ, ರಾಜ್ಯ ವಣಿಕ ಸುತರ ನೋಡಿ ತುರುಕ ಅಂದ್ರೆ ರಾಜ್ಯ ಮದ. ಆನಂತರ ಎಲ್ಲಕ್ಕಿಂತಲೂ ಹೆಚ್ಚು ಜನರು ಅಧ್ಯಯನ ಅನ್ನುವಂಥದ್ದು ಅದು ಮದ. ಇದು ಯೌವನ ಮದ. ಆನಂತರ ವಿದ್ಯಾ ಮದ. ನನಗಿಂತಲೂ ಜಾಣರು ಶಾಣರು ಇಲ್ಲಿ ಯಾರೂ ಇಲ್ಲ ಅನ್ನುವಂಥದ್ದು ಮದ. ಅದಕ್ಕೆ ವಿದ್ಯಾ ಮದ ಅಂತಾರೆ. ಇನ್ನು ತಪ ಮದ. ನಾನು ತಪಶ್ಚರ್ಯ ಮಾಡಿ
ಮನಗಂದ್ರೆ ಏನಂತ ತಿಳ್ಕೊಂಡು ಕಥೆಗಳಲ್ಲಿ ಹೇಳ್ತಿರ್ತಾರೆ. ಒಂದು ಕಾಯಿಯನ್ನು ಸುತ್ತಂತ ತಪಸ್ಸರದ ಮನದಿಂದ ಕಾಯಿಗೆ ನೋಡಿ ಸುತ್ತಂತ ಮನ ಬಂತು. ಏನೋ ತಪಸ್ಸನ್ನು ಮಾಡಿದಂತ ಸಾಧ್ವಿ ಭಿಕ್ಷಾಬೇಡ ಏನ್ ಹೇಳಿದ್ರು, ಅಪ್ಪ ನೀನು ನನ್ನ ಮೇಲೆ ಕ್ರೋಧ ಮಾಡಿ ಆ ತಪಸ್ಸಿನ ಬರದಿಂದ ನನ್ನನ್ನ ಉರುಗಳಿನಿಂದ ನೋಡಿ ಸುಡಬೇಕಂತ ಮಾಡಿದೆಲ್ಲ, ನನ್ನ ತಾಯಿಗೆ ಅಲ್ಲ ಅಂದಾಗ ಎಲ್ಲ ಹೇಳಿದ ಅದು ತಪ ಮದ. ಆನಂತರ ಕೊನೆಯದಾಗಿ ರಾಜ್ಯ ಮದ ಅಂತ, ಇವೆಲ್ಲಕ್ಕಿಂತ ಹೆಚ್ಚು ನೋಡಿ ಅಧಿಕಾರ ಅಂತಾರೆ. ಅಧಿಕಾರದ ಮದ. ಈ ಅಧಿಕಾರದ ಮದದಲ್ಲಿ ಏನೇನೋ ಮಾಡ್ತೇವೆ, ಅದನ್ನು ನಾವು ನಿತ್ಯ ನೋಡ್ತಾ ಇದ್ದೇವೆ, ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದ್ದೇವೆ. ಅನುಭವಿಸಿದ್ರು ಕೂಡ ಅದರದು ಇದು ಯೋಗ್ಯ ಅಲ್ಲ ಅನ್ನುವಂತ ಪರಿಜ್ಞಾನ ಮೂಡೋದು. ಆ ಮೂಡದೇ ಇರುವುದರಿಂದ ನಾವಾದ್ರೂ ಕೂಡ ಅವುಗಳನ್ನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆಗ ಈ ಮದರ ಹೆಸರು ಎಂಟು ನೋಡಿ: ಕುಲಮದ, ಶೀಲಮದ, ಜನಮದ, ಋತುಮದ, ಯೌವನ ಮದ, ವಿದ್ಯಾಮದ, ತಪಮದ, ಆನಂತರ ರಾಜ್ಯ ಮದ. ಈಗ ಇಷ್ಟು 8 ಪ್ರಕಾರದ ಮದಗಳಿದ್ದಾವೆ. ಇನ್ನು ಕೊನೆಯದಾಗಿ ಮತ್ಸರಂತ ಮದ. ಇದು ಆದರೂ ಕೂಡ ಏನದ ನಮ್ಮ ಶತ್ರುವದ. ಮತ್ಸರ ಅಂತ ಅಂದ್ರೆ ಏನು? ತನಗೆ ಸಮಾನವಾದಂತ ಐಶ್ವರ್ಯವುಳ್ಳವರು ಯಾರಾದರೂ ಇದ್ರ ಅವರನ್ನು ನೋಡಿ ಏನದಲ್ಲ, ಏನಪ್ಪ ಇವರು ನನ್ನಂತೆ ವಿದ್ವಾಂಸರಿದ್ದಾರೆ, ನನ್ನಂತೆ ರೂಪವಂತರಿದ್ದಾರೆ, ನನ್ನಂತೆ ಏನಪ್ಪ ಅಂತಂದ್ರೆ ಶ್ರೀಮಂತರಿದ್ದಾರೆ, ನನ್ನಂತೆ ಗುಣವಂತರಿದ್ದಾರೆ, ನನ್ನಂತೆ ಧನವಂತರಿದ್ದಾರೆ, ನನ್ನಂತೆ ಯೌವನರಾಗಿದ್ದಾರೆ, ನನ್ನಂತೆ ವಿದ್ಯಾವಂತರಾಗಿದ್ದಾರೆ ಅಂತ ತಿಳ್ಕೊಂಡು ಅವರನ್ನು ಪ್ರೇಮ ಮಾಡೋದು, ಅವರಲ್ಲಿ ಮತ್ಸರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ತನಗೆ ಇದ್ದದ್ದು ಮತ್ತೊಬ್ಬರಲ್ಲಿ ಇತ್ತು ಅದನ್ನು ನೋಡಿ ಇವನಿಗೆ ಸಹನ ಮಾಡಿಕೊಳ್ಳಲಾಗುವುದಿಲ್ಲ. ಆ ಸಹನ ಮಾಡಿಕೊಳ್ಳುವುದೇ ಇರುವಂತಹ ಮನೋಭಾವನೆ ಅನ್ನೋದು ಅದಕ್ಕೆ ಮತ್ಸರ. ತನ್ನಲ್ಲಿ ಇದ್ದಂಥದ್ದು ಏನು ಅದಾವ ಇವು ಗುಣಗಳು, ಆ ಗುಣಗಳು ಮತ್ತೊಬ್ಬರಲ್ಲಿ ಇದ್ದು ಅಥವಾ ಸಂಪತ್ತಿಯೇ ಆಗಲಿ, ಗುಣವೇ ಆಗಲಿ, ಯೌವನವೇ ಆಗಲಿ, ಏನೇ ಆಗಲಿ ಅದು ಮತ್ತೊಬ್ಬರಲ್ಲಿ ಇತ್ತು ಅಂದ್ರೆ ಆಯ್ತಪ್ಪ ಅವರಲ್ಲಿ ಅದ ಸಂತೋಷ ಅಂತ ಸಂತೋಷ ಪಡದೆ ಅದಕ್ಕೆ ಉಳಿಯಬೇಕಿದ್ದ ಅಂತಂದ್ರ ಮನುಷ್ಯನಲ್ಲಿ ಹೊಟ್ಟೆ ಕಿಚ್ಚನ್ನು ಕಾಳ್ತಾ ಇದ್ದಂದ್ರ ಅದಕ್ಕೆ ಮತ್ಸರ ಅಂತಾರೆ. ಈಗ ಇವು ಏನು ತನ್ನ ತಾನೇ ಒಮ್ಮೆ ಮತ್ಸರ ಬರ್ತದೆ, ತನ್ನ ತನಗೆ ಒಮ್ಮೆ ಧಿಕ್ಕಾರ ಅಂತಂದು. ಈಗ ಕೈಕೇಯಿಗೆ ಧಿಕ್ಕಾರ ಬಂತು. ಕೈಕೇಯಿ ಈ ಪಂಚವಟಿಯಲ್ಲಿ ಶ್ರೀರಾಮಚಂದ್ರ, ಲಕ್ಷ್ಮಣ ಮತ್ತು ಸೀತಾ ಇರುವಾಗ ಈ ಭರತ ಬಂದ ನಂತರ ಮತ್ತೆ ಆ ರಾಮನನ್ನ ಮರಳಿ ಅಯೋಧ್ಯೆಗೆ ಕರೆದುಕೊಂಡು ಬರ್ಬೇಕಂತ ಎಲ್ಲ ಸಮುದಾಯವನ್ನು ಕರೆದುಕೊಂಡು ಅಲ್ಲಿಗೆ ಬಂದಿದ್ರು. ಪಂಚವಟಿಗೆ. ಆ ಪಂಚವಟಿಗೆ ಬಂದಾಗ ಎಲ್ಲರೂ ತಮ್ಮ ರಾಮ ಏನಪ್ಪ ನಿಂದೇ ರಾಜ ಅಂತ ಹೇಳಿ ಭರತ ಅನೇಕ ರೀತಿಯಿಂದ ಏನಂತಂದ್ರ ಆ ರಾಮನನ್ನು ಕುರಿತು ಕೇಳ್ಕೊಂಡ. ಅದು ನನಗೆ ಬೇಡ, ನಮ್ಮ ತಾಯಿ ಬೇಡಿರಬಹುದು, ಆದರೆ ಈಗ ಅವರ ಮನಸ್ಸು ಪರಿವರ್ತನೆ ಆಗ್ಯದ. ಅವರು ಅದನ್ನ ನಾನು ಮರಳಿ ಪಡಿತಾ ಇದ್ದಾರೆ ಆ ವಚನಗಳನ್ನ. ಅದಕ್ಕೆ ನೀನು ನಡಿ ಅಂತ ರಾಮನನ್ನು ಕುರಿತು ಕೇಳ್ಕೊಂಡಾಗ ರಾಮ ಬರ್ಲಿಕ್ಕೆ ತಯಾರಾಗಲಿಲ್ಲ. ಅವಾಗ ಆ ಪಶ್ಚಾತ್ತಾಪ ಆಯ್ತು ಕೈಕೇಯಿ. ಅದಕ್ಕೆ ಆಕೆ ಏನಂತ ದಿಕ್ಕ ಮೇರು ಜೀವಕ್ಕೂ ನನ್ನ ಜೀವಕ್ಕೆ ಧಿಕ್ಕಾರ ಇರಲಿ. ಯಾಕೆ ಧಿಕ್ಕಾರ ಇರಲಿ? रघुकुल में ऐसे एक रानी थी, ऐसे जन्म जन्मांतरದಲ್ಲಿ ನನ್ನ ಕೇಳಬೇಕಿಂತ जिसको महास्वार्थ ने घेरा था। रघुकुल में एक ऐसी महारानी हो गई जिसको महास्वार्थ ने घेर रखा था। ऐसे जन्म जन्मांतर में लोग मेरा धिक्कार करते रहे, यही मेरी अपेक्षा है ಅಂತ ತನ್ನನ್ನು ತಾನು ಅವಳು ಹರಿದುಕೊಳ್ಳಲು ಕರ್ತವಲ್ಲ. ಇದಕ್ಕೂ ಮತ್ಸರ. ಯಾಕ ನನ್ನ ಜೀವನ ದಾಟ್ತಾ ಇದೆ, ಯಾಕ
ಕಷ್ಟ ಹೊತ್ಕೊಂಡು ನಾನು ಹೋಗ್ಬೇಕಾಯ್ತಲ್ಲ, ಅದಕ್ಕೆ ನನ್ನ ಜೀವನಕ್ಕೆ ಧಿಕಾರ ಇರಲಿ ಅಂತ ಏನು ಆ ಜೀವನದ ಬಗ್ಗೆ ಅವರಿಗೆ ಸಾಕಾರ ಉಂಟಾಯ್ತು. ಅದಕ್ಕೆ ಏನಪ್ಪ ಅಂತಂದ್ರ ಇದಕ್ಕೆ ಮತ್ಸರ ಅಂತಾರೆ. ಈ ಅವರ ಮತ್ಸರತನನ್ನ ನೋಡಿ ಆ ಮತ್ಸರ ಭಾವನೆಯನ್ನ ಧಿಕಾರ ಇರಲಿ ಅಂತ ಕೇಳಿದಾಗ ರಾಮ ಭರತನನ್ನ ಹೊಡೆದ. ಏನಂತ ಈ ಭರತನಂತ ಮಗನನ್ನ ಹಡೆದಂತ ಆ ತಾಯಿಗೆ ನನ್ನ ಅನಂತ ನಮಸ್ಕಾರಗಳು. जिसने भरत जैसे भाई को जन्म दिया है उसको क्या है, ಅವಳಿಗೆ ನಾನು ನತಮಸ್ತಕನಾಗಿದ್ದೇನೆ, ಅವಳಿಗೆ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸಿದ್ದೇನೆ. ಇಂಥ ಒಬ್ಬ ಭರತನಂತಹ ಮಗನನ್ನು ಹಡೆದಂತ ತಾಯಿ ನಮ್ಮ ರಘುಕುಲದಲ್ಲಿ ಅದ ಅನ್ನುವಂತಹ ಮಾತು ನನಗೆ ಅತ್ಯಂತ ಗರ್ವದ ಮಾತು ಅಂತ ಅವಳನ್ನು ವರ್ಣನೆ ಮಾಡಿದ. ಯಾರು? ರಾಮ. ಆ ವರ್ಣನೆ ರಾಮ ಮಾಡ್ಯಾನ. ಆದ್ರೆ ಅವನಿಗೆ ಮಾತ್ರ ತನ್ನ ಬಗ್ಗೆ ಮತ್ಸರ ಉಂಟಾಗಿರ್ತದಲ್ಲ, ಇದಕ್ಕೆ ಏನು ಮಾಡಬೇಕು? ಮತ್ಸರ ಅಂತ. ಈಗ ಈ 6 ಪ್ರಕಾರದ ಏನದವ ಇವು ಶತ್ರುಗಳಿರ್ತಾವ. ಇದು ಶತ್ರುಗಳೇ ಯಾರಿಗೆ ಅನ್ಬೇಕ್ರಿ? ಅದೊಂದು ಪ್ರಶ್ನೆ. ಏನು ಶತ್ರು ಅಂದ್ರೆ ನಮಗೆ ತಿಳಿದಿಲ್ಲ ಅಂದ್ರ ಅದಕ್ಕೆ ನಾವು ನಮ್ಮನ್ನ ಗೆದ್ದ ಅವನಿಗೆ ಶತ್ರು ಅನ್ನಬೇಕು. ನೋಡಿ, ನಮ್ಮನ್ನು ಯಾರು ಗೆದ್ದಿದ್ದಾರೆ ಅವ್ರ ಶತ್ರು. ಊರಾಡಿ ಸತ್ತವ್ರ ಶತ್ರು ಅಲ್ಲ, ಅವ್ರು ನಮ್ಮನ್ನು ಗೆದ್ದಿಲ್ಲ. ಅವ್ರು ನಮ್ಮನ್ನು ಗೆದ್ದಿಲ್ಲ, ಅವರನ್ನು ನಾವು ಗೆದ್ದಿಲ್ಲ. ಯಾಕ? ಅವ್ರು ಸತ್ಯ ಹೋದ್ರು ಕೂಡ ಅವರು ನಮ್ಮ ಅಧಿಪತ್ಯವನ್ನು ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಅವರು ಸೋಲಿಲ್ಲ. ಅಂದ್ರೆ ನಮ್ಮನ್ನು ಯಾರು ಸೋಲಿಸ್ಯಾರ ಅವ್ರಿಗೆ ಶತ್ರು ಅನ್ಬೇಕು. ಏನ್ರಿ ಇದು ವಿಚಿತ್ರ ಐತಲ್ಲ? ಹಾಗೆಂಗ? ಹೌದು, ಅದಕ್ಕೆ ಶತ್ರು. ಈ 6 ಪ್ರಕಾರದ ಏನು ಅದಾವ ಶತ್ರುಗಳು, ಅವು ನಮ್ಮನ್ನು ಸೋಲಿಸವ್ರಿ. ಯಾವುದು ಕಾಮ, ಅದು ಹೇಳುವಂತೆ ನಾವು ಕೇಳಿದೆವು ಅಂದ್ರೆ ಅವು ನಮ್ಮನ್ನು ಸೋಲಿಸುದು. ಈ ಕ್ರೋಧನ ನಾವು ಹಿಡಿತದಲ್ಲಿ ಇಟ್ಟುಕೊಳ್ಳಿಲ್ಲ, ಅದು ನಮ್ಮನ್ನು ಸೋಲಿಸಿಬಿಡ್ತು. ಆ ಲೋಭ ನಮ್ಮನ್ನು ಸೋಲಿಸ್ತು, ಮೋಹ ನಮ್ಮನ್ನು ಸೋಲಿಸ್ತು, ಮತ್ತೆ ಮದ ನಮ್ಮನ್ನು ಸೋಲಿಸ್ತು, ಮತ್ಸರ ನಮ್ಮನ್ನು ಸೋಲಿಸಿದ. ಅಂದ್ರೆ ಏನು? ಅವರ ಅಧಿಪತ್ಯವನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಈ ಕಾಮಾದಿಗಳು ಏನದವ ಇವುಗಳಿಗೆ ನಾವು ಶರಣ ಹೋಗಿದ್ದೇವೆ. ಅಂದ್ರೆ ಏನಾಯ್ತು? ಅವರು ನಮ್ಮನ್ನು ಗೆದ್ದರು ಅನ್ನೋದಾಯ್ತು, ಅವರು ನಮ್ಮನ್ನ ಸೋಲಿಸಿದರು ಅನ್ನೋದಾಯ್ತು. ಆದ್ದರಿಂದ ಯಾರು ನಮ್ಮನ್ನು ಸೋಲಿಸ್ತಾರೆ, ಯಾರು ನಮ್ಮನ್ನ ತಮ್ಮ ಹಿಡಿತದಲ್ಲಿ ಇಟ್ಕೋತಾರೆ, ಅವರಿಗೆ ಶತ್ರು ಶತ್ರು ಅನ್ನಬೇಕು. ಅಂದ್ರೆ ಈ ಕಾಮಾದಿಗಳು ನಮ್ಮನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದರಿಂದ ಅವು ನಮ್ಮ ಶತ್ರು ಆಗಿರುವುದರಿಂದ ಅವು ನಮ್ಮ ಶತ್ರುಗಳು ಅಂತ ಅನ್ನಬೇಕು. ಈ ಶತ್ರುಗಳು ಏನಪ್ಪಾ ಅಂತಂದ್ರೆ ನಮಗ ಏನ್ ಮಾಡಿಬಿಡುವುದಿಲ್ಲ ಅಂತ ಕೇಳ್ತಾದ್ರೆ ನಮ್ಮನ್ನ ಶಾಶ್ವತ ಸುಖದ ಕಡೆಗೆ ಒಯ್ಯುವುದಿಲ್ಲ. ಇವುಗಳಿಗೆ ಪ್ರಪಂಚದಲ್ಲಿ ನಮ್ಮನ್ನ ಸಿಲುಕಿಸಿ ದುಃಖಕ್ಕೆ ಈಡು ಮಾಡ್ತಾವ. ಆದ್ದರಿಂದ ಇವು ನಮ್ಮ ಶತ್ರು. ನಮ್ಮ ಶಾಶ್ವತವಾದ ಸುಖದ ಪ್ರಾಪ್ತಿ ಮಾಡೋಕ್ಕೋಸ್ಕರವಾಗಿ ಇವು ಅಡ್ಡಿ ಆಗ್ತಾವ, ಆತಂಕ ಹೊಡ್ತಾವ. ಆದ್ದರಿಂದ ಇವು ನಮ್ಮ ಶತ್ರು ಅಂತ ಹೇಳ್ಕೊಂಡು ಬಂದವರು. ಈಗ ಇನ್ನು ಮತ್ತೆ ಇಲ್ಲಿ ಏನ್ ಹೇಳ್ಕೊಂಡು ಬಂದಾರ? ಈ ಆ ಬಾಂಧವನ್ನು ಹಾಕಿ ಶ್ರೀರಾಮನಾಮಾಚಾರ್ಯರು ಪರಮಶಾಂತಿ ಅಂದ್ರೆ ನಿರ್ವಿಕಲ್ಪ ಸಮಾಧಿ ಏತ है रूप जैसे तथा सीखे जैसे होता है. ಅಂದ್ರೆ ಯಾರು ಪರಮ ಶಾಂತಿ ಅನ್ನುವಂತ ರೂಪ ಅದರ ಸಿಕ್ಕದ್ದು ಅವಳ ಪತಿ ಅಂದ್ರೆ ಅವಳನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಂತಹ, ಅವಳನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಂತಹ, ಈ ಆ ಅರಿಷಡ್ ವರ್ಗಗಳನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಂತಹ, ಅವುಗಳು ಹೇಳಿದಂತೆ ಕೇಳದೆ ಇರ್ತಕ್ಕಂಥವ ಯಾವಿದ್ದಾನ? ಅವ ಶ್ರೀರಾಮಚಂದ್ರ ಇದ್ದಾನ, ಅವನೇ ನನ್ನ ಗುರು ಇದ್ದಾನ. ಅಂತ ಗುರುವಿಗೆ ನಾನು ಏನ್ ಮಾಡ್ತಾ ಇದ್ದೇನೆ? ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಈ ಪ್ರಸ್ತುತ ಶ್ಲೋಕದಲ್ಲಿ ಮಹಾತ್ಮರು ಏನ್ ಮಾಡಿದ್ರು? ಮಂಗಲಾಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇನ್ನ ಮುಂದ
ಅನ್ನುವಂಥದ್ದು ಏನದ, ಇದು ಸಾಗರ ಅದ. ಈ ಸಾಗರವನ್ನ ಯಾವ ರೀತಿಯಾಗಿ ದಾಟಬೇಕು ಅನ್ನುವಂಥ ಮಾತನ್ನ ಮತ್ತು ನಾಳಿನ ದಿವಸ ಮುಂದಿನ ವಿಷಯವನ್ನು ನಿನ್ನ ಮತ್ತೊಂದು ಶ್ಲೋಕ ಬರ್ತದ. ಆ ಶ್ಲೋಕಕ್ಕೆ ಪೂರ್ವದಲ್ಲಿ ಇನ್ನೊಮ್ಮೆ ಇದರ ಪುನರಾವಲೋಕನೆಯನ್ನ ಅಥವಾ ಶಿವಾವಲೋಕನೆಯನ್ನ ಮಾಡಿ ಮತ್ತೆ ಮುಂದಿನ ಕಾರ್ಯಕ್ಕೆ ಅಥವಾ ಮುಂದಿನ ವಿಷಯಕ್ಕೆ ಹೋಗೋಣ ಅಂತ ಹೇಳುತ್ತಾ ಇಲ್ಲಿಯ ನಿರ್ವಹಿಸಿಕೊಂಡು ಬಂದ ಅರ್ಥಶ್ಲೋಕ ಸೇವೆಯನ್ನ ಸದ್ಗುರು ಚರಣಕ್ಕೆ ಸಮರ್ಪಿಸಿ ಮಂಗಲ ಹಾಕಿದ್ದೇನೆ. ಮುದಚ್ಯತೆ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಶಾಂತಿ ಶಾಂತಿ. ನಮಸ್ಕಾರ. ಓಂ ನಮಃ ಶಿವಾಯ.